ಅಡ್ಬಿದ್ದೆ ದೇವ್ರು. ಎಲ್ಲ ಬಂದಿರೇನೆಯಾ? ಬಂದವ್ರ ದೇವ್ರು. ತಗೋ. ಏನ್ ಸರ್ ಕರೆದ್ರಂತೆ? ಏನ್ರಯ್ಯ ಇದು? ಪೇಪರ್ ವೇಟು ಸರ್. ಇದನ್ನೆಲ್ಲ ಯಾಕೆ ಹೇಳಿದ್ದು? ಅದ್ರಯ್ಯ ಇದನ್ನೇನ್ ಧರ್ಮ ಛತ್ರ ಅಂತ ತಿಳ್ಕೊಂಡಿದ್ರು ಅಥವಾ ಆಫೀಸ್ ಅಂತ ತಿಳ್ಕೊಂಡಿದ್ರು? ನಾನ್ ಬಂದ್ ನೋಡಿದಾಗ ಒಬ್ಬೊಬ್ರು ನನ್ನ ಪೋಸ ಮಾಡ್ಕೊಂಡಿದ್ರಲ್ಲ. ಇವ್ರು ನೋಡಿದ್ರೆ ಸೆಕ್ಸ್ ಮ್ಯಾಗಝಿನ್ ಓದ್ತಿದ್ದಾರೆ, ಅವ್ರು ನೋಡಿದ್ರೆ ಕಣ್ಣು ಕಣ್ಣು ಕಳೆತಾಗ ಅಂತ ಲವ್ ಮಾಡ್ತಾ ಇದಾರೆ. ಏನ್ರಯ್ಯ ತಗೊಂಡ್ಬಿಟ್ಟಿದ್ದೀರಿ? ಅಲ್ಲ ಇದೇನಾಯ್ತು ಅಂದ್ರೆ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಮಿಸ್ಟರ್ ಜನಾರ್ದನ್, ಆ ರಾಘವೇಂದ್ರ ಕ್ರಿಯೇಷನ್ಸ್ ಅಕೌಂಟ್ಸ್ ನ ಸ್ಟಡಿ ಮಾಡಿದ್ರೇನ್ರಿ? ಅದು 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 ನಾನ್ಸೆನ್ಸ್. ಏನ್ರಿ ಇದು? ನಾನ್ ನಿಮ್ಮನ್ನ ಕೇಳ್ತಾ ಇದ್ರೆ ನೀವು ಅದು ಇದು ಅಂತ ಬಾಗಿಲ ಕಡೆ ನೋಡ್ಕೊಂಡು ತರಬರ್ತಾ ಇದ್ದೀರಾ. ನಿಮ್ ಪ್ರಶ್ನೆ ಉತ್ತರ ಆ ಕಡೆಯಿಂದನೇ ಬರ್ಬೇಕು ಸರ್, ಅದಕ್ಕೆ ನೋಡ್ತಾ ಇದ್ದೀನಿ. ರಾಘವೇಂದ್ರ ಕ್ರಿಯೇಷನ್ ಸ್ಟೇಟ್ಮೆಂಟ್ ಎಲ್ಲಿದೆ? 2ನೇ ಬೀರುನಲ್ಲಿ 2ನೇ ಸೆಲ್ಫ್ ಅಲ್ಲಿ 4ನೇ ಫೈಲು ತಗೊಂಡ್ಬಂದ್ಬಿಡ್ತೀನಿ ಸರ್. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು ಮಾಸ್ ಟೇಬಲ್ ಮೇಲೆ ಇದೆ. ನಿಮ್ ಟೇಬಲ್ ಮೇಲೆ ಇದೆಯಲ್ಲ ಸರ್. ಎಸ್ ಯು ಆರ್ ರೈಟ್ ಸರ್. ಫೈಲ್. ಓಕೆ, ಥ್ಯಾಂಕ್ ಯು. ರಾಜೇಶ್ ಗ್ಲೋಬಲ್ ಫೈಲ್. ರಾಜೇಶ್ ಗ್ಲೋಬಲ್ ಫೈಲು. ಸರ್ ರೆಕಾರ್ಡ್ಸ್ ರೂಮ್ ಅಲ್ಲಿ 3ನೇ ರ್ಯಾಕ್ ಅಲ್ಲಿ 5ನೇ ಫೈಲ್ ಸರ್. ಬಾ ಕೃಷ್ಣ, ಬಂದ್ಯಾ? ಬಾ. ಅಲ್ಲ ಕೃಷ್ಣ, ನಾನು ಇವರಿಗೆಲ್ಲ ಯಾಕೆ ಸಂಬಳ ಕೊಡ್ತಾ ಇದ್ದೀನಿ ಹೇಳು? ಇವರೆಲ್ಲ ಸಿನ್ಸಿಯರ್ ಆಗಿ ನಿಷ್ಠೆಯಿಂದ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ. ಸರಿ ತಾನೆ? 100% ಕರೆಕ್ಟ್ ಸರ್. ಅಷ್ಟೇ. Shut up. ಏನ್ರಿ ಕೃಷ್ಣ ಏನು ಹೊರಕತೆ ಮಾಡ್ತಾ ಇದ್ದಾನೇನ್ರಿ? ಓಹೋ ಅಂತ ಹೇಳ್ತಾ ಇದ್ದಾರಲ್ಲ. ಅಪ್ಪ ಅರ್ಥ ಮಾಡ್ಕೋಬೇಡಿ ಸರ್. ಈಗ ಹೇಳಿ, ನಾವ್ ಮಾಡಿದ ತಪ್ಪಲ್ಲಪ್ಪ, ತಪ್ಪಲ್ಲ. ತಪ್ಪಲ್ವಂತೆ. ತಪ್ಪೆಲ್ಲ ನಂದು ಕಣ್ರಯ್ಯ, ನಂದು. ಹೋಗಿ ನಿಮ್ ಕೆಲಸ ನೋಡ್ಕೊ ಹೋಗಿ. ಬರ್ತೀನಿ ಸರ್. ಹೋಗಿ. ಏನ್ ಸ್ಟಾಫ್? ನಾನ್ ಮಾಡಿದ್ದು ತಪ್ಪ. ಎಲ್ಲೇ ಕೂಲಿಂಗ್ ಗ್ಲಾಸ್ ಇಟ್ಟಿದ್ದಲ್ಲ ಕಾಣ್ತಿಲ್ಲ. ಛೇ, ಇಟ್ಟಿದ್ದು ಒಂದ್ ಕಡೆ ಇರಲ್ಲಪ್ಪ. ಹ್ಯಾಂಗರ್ ಹಾಕಿ ಶರ್ಟ್ ಕಾಣ್ತಾ ಇಲ್ವಲ್ಲೇ? ಅಯ್ಯೋ, ಇಲ್ಲಿ ಇಟ್ಟಿದ್ ಗಡಿಯಾರನೇ ಕಾಣ್ತಾ ಇಲ್ವಲ್ಲ? ಅಯ್ಯಯ್ಯೋ, ಈಗ ತಾನೇ ಇಲ್ಲಿ ಚಪ್ಪಲಿ ಬಿಟ್ಟಿದ್ನಲ್ಲ, ಎಲ್ಲೋಯ್ತು? ನೀನೇನಾ ನನ್ ತಮ್ಮಂಗ್ ಹೊಡೆದಿದ್ದು? ಮನೆ ಬಾಡ್ಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ. ಎಲ್ಲಾರು ಇವತ್ತೇ ಮನೆ ಖಾಲಿ ಮಾಡ್ಬೇಕು. ಏನು ಏನು ಇದೆಲ್ಲ? ಎಲ್ಲಾರ ಮನೆ ಕರೀತಿದ್ದ, ಅದಕ್ಕೆ ನಾವು ಕರೀತೆ. ಯಾರು ಇವನು? ಯಾರ ನೀನು? ಕೃಷ್ಣ, ಅವನು ನನ್ ತಮ್ಮ. ಮತ್ತೆ ಇಷ್ಟ ದಿನ ಕಾಣ್ಲೇ ಇಲ್ಲ. ಅವನು ಹಳ್ಳಿಲಿದ್ದ, ನಿನ್ನೆ ರಾತ್ರಿ ಬಂದ. ಸರಿಯಾಗಿದ್ರ ಅಕ್ಕ ತಮ್ಮ. ಏನಿಲ್ಲ, ಇವತ್ತೇ ಕೊನೆ. ಇನ್ನೊಂದ್ಸಲ ಈ ತರ ಕೆಲಸ ಕೈ ಹಾಕಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಅಕ್ಕ ಕೈ ಕತ್ತರಿಸ್ತಾ ಅಂತ ನೋಡಕ್ಕ. ಕತ್ತರಿಸ್ಲಿ ಬಿಡು. ಕೈ ತಾನೆ. ಹೋಗಪ್ಪ ನೀನು, ಹೋಗು. ಏನು ಕೃಷ್ಣ, ಯಾವಾಗ ಇಟ್ಕೊಡೋಣ? ಏನ ಕಚೇರಿ? ಅದು ಇವತ್ತು ದಿನ ಚೆನ್ನಾಗಿಲ್ಲ, ಮಾಡಿ ಅಮಾಸೆ ಬರುತ್ತಲ್ಲ ಅವತ್ತು ಇಟ್ಕೊಳ್ಳೋಣ. ಅದು ನನಗೆ ಆಫೀಸ್ ಗೊತ್ತಾಯ್ತು. ಕೃಷ್ಣ, ಕೃಷ್ಣ ನೀ ಬೇಗನೆ ಬಾರೋ. ಆಫೀಸ್ ತೆಗೆದಾಗಿಂದಲೂ ಕಾಯ್ತಾ ಇದ್ದೀನಿ. ಯಾರೋ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಹಾಯಾಗಿದೆ ಅಂತ ಕವಿತೆ ಬರಿತಾ ಇದಾರೋ ಏನೋ. ಸುಂದ್ರಿ, ನೀನಾ? ಇಷ್ಟೋ ತನಕ ಒಳಗಡೆ ಏನ್ ಮಾಡ್ತಿದ್ದೆ?
పాండురంగ భజన చేస్తా ఉంటుని నన్ను కರೆದಿದ್ರೆ ನಾನು ಒಳಗ್ ಬಂದು ತಾಳ ಹಾಕ್ತಿದ್ನು. చేస్తావులే నిన్న ఎవడో బాగా తినేసి గలీసేసి పెట్టున్నాడు అదంతా కడిగే లోపల నా చెయ్యి ఒళ్ళు పడిపోయింది ಓ ಸರಿ ಸರಿ ತಗೊಂಡು ತಗೊಂಡು. అయ్యో ఏం అట్టాగే పోతావే పెనాయిలేసి బాగా కడిగిండాను ఏమన్నా కొట్టు ಓ ಕೊಟ್ಟು ಹೊಡೆದ್ರೆ ನೀ ಬಿಡ್ಬೇಕಲ್ಲ. ఏమిది ఒక రూపాయికి ఏమొస్తుంది పిస్తా 5 రూపాయలు కొట్టు ನನ್ನ ಹತ್ರ ಇರೋದೇ ಅಷ್ಟು. ನನ್ನ ಹತ್ರ ಒಳಗೆ ಜಾಗ ಬಿಡು. ಅಯ್ಯೋ ఒక రూపాయికి ఏమొస్తుంది బక్క ವಸ್ತಿವಾ ಭೋಜನ ತೆಸ್ತಿವಾ ತರ್ದೆ ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ. ಒತ್ತಕ್ ಸರಿಯಾಗಿರೋ ಹೊಟ್ಟೆಗೆ ಹಾಕಿಲ್ಲ ಅಂತಂದ್ರೆ ಇವ್ರು ನನ್ನ ಸುಮ್ನೆ ಬಿಟ್ಬಿಡ್ತಾರ. ಅದ್ ಸರಿ ನಿಮ್ ಕೆಲ್ಸ ಎಲ್ಲ ಆಯ್ತಾ ಸುಂದ್ರಿ? నా పని అయింది గాని తీసుకెళ్ళు బాగా తిన్ని కడిగకి నేను గట్టిగా ఉండాను ಇಷ್ಟೊತ್ತಾದ್ರೂ ಲಕ್ಕಮ್ಮ ಯಾಕೆ ಬರ್ಲಿಲ್ಲ? ಅಯ್ಯೋ ಹೊಟ್ಟೆ ಬೇರೆ ಹಸುತ್ತಾ ಇದೆ. ಅಯ್ಯೋ ಬಂದ್ಬಿಟ್ಯಾ? ಇಳ್ಸಯ್ಯ ಇಳಿಸ್ತೀನಿ, ಆದ್ರೆ ನೀನ್ ಅಪಾರ್ಥ ಮಾಡ್ಕೊಂಡ್ರೆ ಅಯ್ಯೋ ಇಳ್ಸಯ್ಯ ಬೇಗ. ಅಪ್ಪ ಅಪ್ಪ ಲಕ್ಕಮ್ಮ ಈ ಕಡೆ ಒಂದ್ಸಲಿ ಲುಕ್ಕಮ್ಮ. ಏನಯ್ಯ ಸೀತಾಪತಿ, ಇವತ್ ನಿನ್ ಲುಕ್ ಒಂಥರ ಇದೆಯಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅಯ್ಯೋ ಹೆಂಗೈತ್ ನಿನ್ ಮೈಗೆ? ಅಯ್ಯಯ್ಯೋ ಅಪಾರ್ಥ ಮಾಡ್ಕೋಬೇಡ ಲಕ್ಕಮ್ಮ. ಹಿಂದೆ ಒಂದ್ಸಾರಿ ನನ್ನ ಹೆಂಡತಿಂತ ತಿಳ್ಕೊಂಡು ಪ್ರಸಾದ್ ಅವ್ರ ಹೆಂಡತಿನ ತಗ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಅದಕ್ಕೇನೀಗ? ಏನಯ್ಯ ಸೀತಾಪತಿ, ಇವತ್ ಯಾರನ್ನ ತಬ್ಕೋಬೇಕು ಅಂತಿದ್ಯಾ? ಅಯ್ಯಯ್ಯೋ ನೀವು ಅಪಾರ್ಥ ಮಾಡ್ಕೊಂಡ್ಬಿಟ್ರ? ಅಪಾರ್ಥ ಅಲ್ಲ ಕಣಯ್ಯ, ನಿಜವಾದ ಅರ್ಥನೇ. ನೀನು ಲಕ್ಕಮ್ಮನ್ನ ತಬ್ಕೋಬೇಕು ಅಂತ ಕನ್ಸ್ ಕಾಣ್ತಾ ಇರು. ಒಂದಲ್ಲ ಒಂದಿನ ಅಯ್ಯಯ್ಯೋ ನೀವು ತಪ್ಕೊಂಡ್ಬಿಡ್ತೀರಾ? ಒಳ್ಳೆ ಆಂಜನೇಯ ಕಣಯ್ಯ. ನೀವೇನೇ ಹೇಳಿ ಕೃಷ್ಣಂದು ನಂದೆ ಮಜಾ. ಈ ಸೀರೆ ಪ್ಯಾಕ್ ಮಾಡ್ಕೊಡಿ. ಇದು ನನ್ನ ಹೆಂಡತಿಗೆ. ಆಯ್ತು ಸರ್. ಪ್ರಭು ಏನ್ ಸರ್? ಈ ಸೀರೆ ಪ್ಯಾಕ್ ಮಾಡ್ಕೊಡಪ್ಪ. ಆಯ್ತು ಸರ್. ಈ ಸೀರೆ ಪ್ಯಾಕ್ ಮಾಡ್ಲಿಲ್ವಾ? ಮಾಡ್ತಾ ಇದ್ದಾರೆ. ಮತ್ತೆ ಇದು? ಅದು ನೀವು ತಗೊಂಡ್ರಲ್ಲ ಅಂತದ್ದೇ ಇನ್ನೊಂದ್ ಸೀರೆ. ಅಯ್ಯಯ್ಯೋ ಏನೇ ಸರ್? ಏನಿಲ್ಲ, ನನ್ನ ಹತ್ರ ದುಡ್ಡಿದ್ರೆ ಆ ಸೀರೆನೂ ತಗೊಂಡ್ಬಿಡ್ತಿದ್ದೆ. ಯಾಕೆ ನಿಮ್ಗೆ ಇದೇ ತರದ್ದು ಇನ್ನೊಂದ್ ಸೀರೆ ಬೇಕೇನಾ? ನಂಗೊಂದ್ ಸಹಾಯ ಮಾಡ್ತೀರಾ? ಹೇಳಿ ಸರ್. ಈ ಫೋಟೋದಲ್ಲಿದ್ದಾರಲ್ಲ, ಇವ್ರು ಬಂದ್ರೆ ಇವ್ರಿಗೆ ಮಾತ್ರ ಈ ಸೀರೆ ಕೊಡ್ಬೇಡಿ. ಯಾಕೆ? ನೀವು ಅಪಾರ್ಥ ಮಾಡ್ಕೊಳಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳಿ ಸರ್, ಪರವಾಗಿಲ್ಲ. ಒಂದ್ಸಲ ಸೀರೆ ಒಂದೇ ತರ ಇದ್ರಿಂದ ಅವ್ರ ಹೆಂಡತಿನ ನನ್ನ ಹೆಂಡತಿಂತ ತಿಳ್ಕೊಂಡು ತಗ್ಗೊಂಡ್ಬಿಟ್ಟೆ. ಸ್ವಾಮಿ ಸ್ವಾಮಿ ದಯವಿಟ್ಟು ಅವ್ರಿಗೆ ಮಾತ್ರ ಈ ಸೀರೆ ಕೊಡ್ಬೇಡಿ. ತಗೊಳ್ಳಿ. ಆಟೋ ಮಲ್ಲೇಶ್ವರಂಗೆ ಹೋಗಪ್ಪ. ಇಲ್ಲ ನಿಲ್ಸಪ್ಪ, ನಿಲ್ಸು. ಎಷ್ಟಾಯ್ತಪ್ಪ? ತಗೋ. ಓ ಬನ್ನಿ ಸರ್. ಈ ಸ್ವಾಮಿ, ನನ್ನ ಹೆಂಡತಿ ಹುಟ್ಟದಬ್ಬಕ್ಕೆ ಒಂದು ಒಳ್ಳೆ ಸೀರೆ ಬೇಕು, ತೋರಿಸಿ. ಕೊಡೋಣ ಸರ್. ಯಾವ ರೇಂಜಲ್ಲಿ ಬೇಕು? ರೇಂಜಲ್ಲಿ ಆಮೇಲೆ ಒಳ್ಳೆ ಸೀರೆ ತೋರಿಸಿ. ಇದು ಕಾಂಜೀವರಂ, ಇದು ಧರ್ಮವರಂ. ಪ್ರಭು ಇನ್ನೂ ಒಂದು 5-6 ಧರ್ಮವರಂ ಸೀರೆ ಕೊಡಪ್ಪ. ಆಯ್ತು ಸರ್. ಈ ಸೀರೆ ಕೊಡಿ. ಸರ್ ಅದು ಯಾಕೆ ಡ್ಯಾಮೇಜಾ? ಹಾಗೇನಿಲ್ಲ ಸರ್. ಅದು ಯಾರಾದ್ರೂ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದಾರಾ? ಇಲ್ಲ ಸರ್. ಮತ್ತಿನ್ ಯಾಕ್ರಿ ಕೊಡಲ್ಲ? ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ? ತಪ್ಪ ನಾನೇ ಯಾಕೆ ತಪ್ಪು ತಿಳ್ಕೊಳ್ಳಿ? ಇದೇ ರೀತಿ ಸೀರೆನ ಬೇರೆ ಒಬ್ರು ತಗೊಂಡು ಹೋಗಿದ್ದಾರೆ ಸರ್. ಅಯ್ಯೋ, ಅದಕ್ಕೇನಂತೆ? ಒಂದೇ ತರದ ಸೀರೆ ಇಬ್ರು ಹುಡುಬಾರ್ದಾ? ಅದು ಹಾಗಲ್ಲ ಸರ್. ಅವರೇ ಹೇಳಿದ್ದು ಈ ಸೀರೆನ ನಿಮಗ್ ಕೊಡ್ಬೇಡಿ ಅಂತ. ಅವ್ರು ಯಾರು ಹೇಳಕ್ಕೆ? ದುಡ್ಡು ಕೊಡೋ ನಾನು, ಅವ್ರಿಗೇನಂತೆ? ಅದಕ್ಕೆ ಕಾರಣ ಇದೆ ಸರ್. ಏನ್ ಕಾರಣ? ರಾಜಕಾರಣ? ಅದು ನಿಮ್ ಹೆಂಡತಿನ ಅವ್ರ ಹೆಂಡತಿ ಅಂತ ತಪ್ಕೊಂಡು. ಸೀತಾಪತಿ ಇಲ್ಲೂ ಬಿಟ್ಟಿದ್ದ.
ನೀನು ನನ್ನ ಪಾಲಿಗೆ ಆ ನಾಗರಾವಿನ ರಾಮಾಚಾರ್ಯ ಆಗ್ಬಿಟ್ಟಿದ್ಯಲ್ಲೋ. ಅಲ್ಲಿನ ದೇಶ 12 ವರ್ಷ. ಇರ್ಲಿ ಬಿಡಿ, ನೀವು 2ನೇ ಅವರು, ನಾನು ಬರ್ತೀನಿ. ಸರ್ ನಿಮ್ ಸೀರೆ ಈ ಸೀರೆನ ನಿಮ್ ಹೆಂಡತಿ ಅವನೇ ಬಂದು ತಬ್ಕೊಳ್ತಾನೆ. ಅವ್ರ ಅಪ್ಪ ಮೇಲೆ ದುಡ್ಡು ಬಿಸಾಕಿ. ಇದೇನಿದು ಮನೆ ಬಾಗಿಲು ತೆಗ್ದಿದೆ. ಇನ್ನೊಂದು ಬೀಗದ ಕೈ ನನ್ನ ಹೆಂಡತಿ ಹತ್ರ ಮಾತ್ರ ಇರೋದು. ಅಂದ್ಮೇಲೆ ಭಾಗ್ಯ ಭಾಗ್ಯ ನನ್ನ ಜೀವನದ ಭಾಗ್ಯಶ್ರೀ, ಯಾವಾಗ ಬಂದೆ ಊರಿಂದ? ಬೆಳಗ್ಗೆ ತಾನೇ ಬಂದೆ. ಸದ್ಯ ಆ ನಿಮ್ಮಪ್ಪ ಕಾಡ್ಕೊಂಡ ಕಳ್ಸ್ಕೊಟ್ನ? ಭಾಗ್ಯ, ನಮ್ಮಿಬ್ಬರು ಮದ್ವೆ ಆಗಿ 8 ವರ್ಷ ಆಯ್ತು. ಫಸ್ಟ್ ನೈಟ್ ಮಾಡಕ್ಕೆ ಬಿಡ್ಲಿಲ್ಲ ನಿಮ್ಮಪ್ಪ ಗೇಂಡ ಮೃಗ. ಹೋಗ್ಲಿ, ನಿನಗಾದ್ರೂ ನನ್ನ ನೋಡ್ಬೇಕು ಅನ್ನಿಸ್ಲಿಲ್ವಾ? ರೀ, ನಿಮ್ಮನ್ನ ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು, ಆದ್ರೆ ನಮ್ಮಪ್ಪ ಬಿಡ್ಲಿಲ್ಲ. ಅವನ ಮನೆ ಕಾಯೋಗ ಗೇಂಡ ಮೃಗ ಹಂಗನ್ನ. ಮುಂದಿನ ಜನ್ಮದಲ್ಲಿ ನಿಮ್ಮ ಅಪ್ಪ ಅಮ್ಮ ಗೋಜಾಗಳಾಗ್ಬಿಡ್ತಾರೆ. ಖಂಡಿತ ಇದು ನನ್ನ ಶಾಪ. ಸದ್ಯ ಮುದ್ದೆ ಆಗಕ್ ಮುಂಚೆ ಈಗ್ಲಾದ್ರೂ ಬಂದಿಲ್ಲ. ಟೈಮ್ ವೇಟ್ ಮಾಡೋದ್ ಬೇಡ. ಇದೇನ ಬಗ್ಗೆ ತೋಟಕ್ಕೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಾಗೆ ನಿನ್ನ ಮುಟ್ಟಿದ್ ಕೂಡ್ಲೆ ನಿಮ್ಮಪ್ಪ ಗಂಟೆ ಹೊಡೆಯಂಗ್ ಮಾಡಿದಾನೇನು? ಅದು ನಾನೇ ಬಾವಾ. ನೀನ ಗಂಟೆ ಹೊಡೆದಿದ್ದ? ಹೌದು. ಯಾಕೆ? ನನ್ನ ಹತ್ರ 50,000 ರೂಪಾಯಿ ಸಾಲ ಅಂತ ತಗೊಂಡಿದ್ಯಲ್ಲ, ಅದನ್ನ ಹಿಂತಿರುಗಿಸೋವರೆಗೂ ನನ್ನ ಮಗಳನ್ನೇನಾದ್ರೂ ಮುಟ್ಟಿದ್ರೆ ಬಾರ್ಸಕ್ಕೆ ಅಂತ ಇವನು ಕುತ್ತಿಗೆಗೆ ಗಂಟೆ ಕಟ್ಟಿದೀನಿ, ಗೊತ್ತಾಯ್ತಾ? ಅದಕ್ಕೆ ಬಂದ್ಬಿಟ್ಟೆ ಮಾವ. ಅಳಿಯಂದ್ರೆ ಅತ್ತೆ, ನೀವು ಬಂದಿದ್ದೀರಾ? ಹೌದು, ನಾವೆಲ್ಲ ಬಂದ್ಬಿಟ್ಟಿದೀವಿ. ನೀನ್ ನನ್ ಸಾಲ ವಾಪಸ್ ಮಾಡೋವರೆಗೂ ಈ ಜಾಗ ಖಾಲಿ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದ್ಬಿಟ್ಟಿದೀವಿ, ಗೊತ್ತಾ ಅಳಿಮಯ? ಮಾವ ಪ್ಲೀಸ್, ಪ್ರಾಯ ಒಕ್ಕಿದ ವಯಸ್ಸು, ಆಸೆ ಪಡೋ ಮನಸ್ಸು, ಗಟ್ಟಿಯಾಗಿರೋ ಆಯಸ್ಸೆಲ್ಲ ವೇಸ್ಟ್ ಆಗೋಗ್ತಾ ಇದೆ. ದಯವಿಟ್ಟು ಒಂದೇ ಒಂದ್ಸಲ ಪ್ರಶ್ನೆ ಮುಗಿಸ್ಕೊಂಡ್ಬಿಡ್ತೀನಿ. ಆಗ್ಬೇಕು ತಾನೆ? ಹಾಗಾದ್ರೆ ಮೊದಲು ನನ್ನ ದುಡ್ಡನ್ನ ವಾಪಸ್ ಮಾಡು. ದಿವ್ಸಕ್ಕೆ 10 ರೂಪಾಯಿನಾರು ಕೊಟ್ಟು ನಿನ್ ಸಾಲನ ತೀರಿಸ್ಬಿಡ್ತೀನಿ. ದಯವಿಟ್ಟು ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡ್ಬೇಡ ಮಾವ. ಮೊದಲು ನನ್ನ ಪೈಸಾ, ಆಮೇಲೆ ನಿನ್ನ ಪ್ರಸ್ತ, ಗೊತ್ತಾ? ಬಾಮ್ಮ. ಹೋಗ ಗಂಡ ಮೃಗ. ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನನಗ್ ಗೊತ್ತಿಲ್ವಾ? ಬಂದ್ಬಿಟ್ಟ ಇಲ್ಲಿ. ಅಳಿಮಯ್ಯ, ಅಳಿಮಯ್ಯ, ನಾನೇನಾದ್ರೂ ಸಹಾಯ ಮಾಡ್ಲಾ? ಕೊಡಬಿಟ್ಟಿ ಬಾ. ಚಿದ್ದಾಮಣಿ, ನಿನ್ ಕಿರುಬೆರಳಲ್ಲಿ ತಾಂಬೂಲ ಸಿಕ್ಕಿಸ್ಕೊಂಡು ನನ್ನ ಬಾಯಿಗೆ ತಿನ್ನಿಸ್ತಾ ಇದ್ರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ? ನನಗೆ ನಿನ್ನೆ ತಾನೇ ಮದ್ವೆ ಆಗಿದೇನೋ ಅನ್ಸುತ್ತೆ. ನಿಜವಾಗ್ಲೂ ನನ್ಗಂತೂ ಇವತ್ತೇ ಮದ್ವೆ ಆಯ್ತೇನೋ ಅನ್ಸುತ್ತೆ. ಹೌದಾ? ಹಾಗಾದ್ರೆ ಇವತ್ತು ನಮ್ ಮೊದಲ ರಾತ್ರಿನಾ? ಇವತ್ ಮಾತ್ರ ಅಲ್ಲ, ಪ್ರತಿ ರಾತ್ರಿನೂ ನಮ್ಗೆ ಮೊದಲ ರಾತ್ರಿನೇ. ಮಂಚದ ಮೇಲೆ ಉರುಳಾಡ್ತಾ ಇದ್ದಾವೆ. ನನಗ್ ಫಸ್ಟ್ ನೈಟ್ ಮಾಡಕ್ ಬಿಡ್ಲಿಲ್ಲ, ಇವ್ರಿಗೆ ದಿನ ಫಸ್ಟ್ ನೈಟಾ? ಮಾಡ್ತೀನಿ. ಭಾಗ್ಯಶ್ರೀ, ವರ್ಗದ ಬಾಗಿಲು ತಟ್ಟೋಣ. ಮತ್ತೆ ನಮ್ಮಪ್ಪ? ನಿಮ್ಮ ಅಪ್ಪ ಹಬ್ಬ ಬೆಪ್ಪ. ಅವರಿಬ್ಬರನ್ನು ರೂಮ್ ಒಳಗ್ ಕೂಡ ಹಾಕಿ ಚಿಲ್ಕಾಕೊಂಡ್ ಬಂದ್ಬಿಟ್ಟಿದ್ರಿ. ಬೆಳಗ್ಗೆವರೆಗೂ ಆ ತೋಳ ಗಂಡ ರೂಮ್ ಬಿಟ್ಟು ಹೊರಗ್ ಬರಂಗೇ ಇಲ್ಲ. ಈಗ ನಮ್ಮಿಬ್ಬರು ಶಿವರಾತ್ರಿ. ನಾವ್ ಆಡಿದ್ದೆ ಆಟ, ಕೂಡಿದ್ದೆ ಲಗ್ಗೆ. ಚಳಿ ಚಳಿ ತಾಳೇನು ಈ ಚಳಿಯ, ಬಂತು ಬಂತು ಕರೆಂಟ್ ಬಂತು. ನೀನ್ ಯಾಕೆ ಬಂದ್ಯೋ ಆಂಜನೇಯ? ನಮ್ಮ ಅಕ್ಕನ್ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ನಮ್ಮ ಅಕ್ಕನ್ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ನೀನ್ ಯಾಕೆ ಒಕ್ಕರ್ಸ್ಕೊಂಡಿ ಆಂಜನೇಯ? ನಮ್ಮ ಅಪ್ಪ ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾನೆ? ನಾನು ನಿಮ್ಮ ಅಮ್ಮನ ಜೊತೆ ರೂಮಲ್ಲಿ ಸಪರೇಟ್ ಆಗಿರ್ತೀನಿ. ನಿಮ್ ಬಾವನ ಮೇಲೆ ಹದ್ದಿನ ಕಣ್ಣಿಟ್ಟಿರು.
ನಿಮ್ ಅಕ್ಕನ್ ಮುಡ್ದೇ ಹಾಗೆ ನೋಡ್ಕೋ ಅಂತ ಹೇಳಿದಾರೆ. ಅದಕ್ಕೆ ನಮ್ಮಿಬ್ಬರು ಮದುವೆ ಆಗಿ 8 ವರ್ಷಕ್ಕೆ ಇವತ್ತು ಫಸ್ಟ್ ನೈಟ್ ಮಾಡ್ಕೊಳ್ಳೋ ಯೋಗ ಬಂದಿದೆ. ಇದಕ್ಕೂ ಮಣ್ಣಾಕ್ಬೇಡ, ಹಾಳಾಗ್ ಹೋಗೋ. ಅಯ್ಯೋ, ಲೇ ಬಿಡು. ಅಯ್ಯೋ, ಜಲ್ದಿ ಬಾ, ಜಲ್ದಿ ಬಾ. ಓ ಚಿತ್ರಾನ್ನ ನನ್ನ ಮಗನೇ, ಅಳಿಸಿದ ಪುಳಿಯೋಗರೆ ನನ್ನ ಮಗನೇ, ಹಂದಿ ನನ್ನ ಮಗನೇ, ಚಿಂದಿ ನನ್ನ ಮಗನೇ. ನೋಡಿದೇನೆ ನೀನ್ ಅಳಿಯನ್ನ. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ, ನಿನಗೆ ಮಾನ ಮರ್ಯಾದೆ ರೋಷ ರುಶ್ವತ್ತು ಇತ್ತು ಅಂದ್ರೆ ಮೊದಲು ನನ್ನ ಸಾಲನ ಕೊಟ್ಟು ಆಮೇಲೆ ನನ್ನ ಮಗಳನ್ನ ಮುಟ್ಟು. ಮಾವ, ಯಾವುದೇ ವಸ್ತುನ ಜಾಸ್ತಿ ದಿವಸ ಮುಟ್ದೆ ಹೋದ್ರೆ ಕೆಟ್ಟೋಗುತ್ತೆ. ಮಾವಿನ ಹಣ್ಣು ಮುಟ್ದೆ ಹೋದ್ರೆ ಬೂಸ್ಟ್ ಹಿಡ್ದೋಗುತ್ತೆ. ಬಾಳೆಹಣ್ಣು ಮುಟ್ದೆ ಹೋದ್ರೆ ಸುಕ್ಕಾಗಿ ಕರ್ಗೋಗುತ್ತೆ. ಮಾವ, ಹೂವನ್ನ ಮುಟ್ದೆ ಹೋದ್ರೆ ಹೇಗೆ ಬಾಡೋಗುತ್ತೋ ಹಾಗೆ ತಾಲಿ ಕಟ್ಟಿದ ಹೆಂಡತಿನ ಮುಟ್ದೆ ಹೋದ್ರೆ ವಿರಹ ವೇದನೆ ತಡೆಯಕ್ಕಾಗದೆ ಯಾವನಾದ್ರೂ ಕಟ್ಕೊಂಡು ಓಡಾಡ್ಬಿಡ್ತಾಳೆ ಮಾವ. ಅದಕ್ಕೆ ಒಂದೇ ಒಂದ್ಸಲಿ ಮುಟ್ಕೊಂಡ್ಬಿಡ್ತೀನಿ ಮಾವ. ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಅಮ್ಮ ಅಳಿಮಯ್ಯ, ನನ್ ಮಗಳನ್ನ ಮುಟ್ಬೇಕು ಅನ್ನೋ ಆಸೆ ಇದೆ ಅಲ್ವಾ? ಅಯ್ಯಯ್ಯೋ, ಬೆಟ್ಟದಷ್ಟು ಆಸೆ ಇದೆ ಮಾವ. ನನ್ನ ಮಗಳ ಜೊತೆನಲ್ಲಿ ಮಂಚದ ಮೇಲೆ ಮಲ್ಕೋಬೇಕು ಅನ್ನೋ ಆಸೆ ಇದೆ ಅಲ್ವಾ? ಅಯ್ಯಯ್ಯೋ, ಹಿಮಾಲಯ ಪರ್ವತಕ್ಕಿಂತ ಎತ್ತರವಾಗಿದೆ ಮಾವ. ಹಾಗಾದ್ರೆ ಅಳಿಮಯ್ಯ, ಮಾವ. ನಾನು ಹೇಳ್ದಂಗ್ ಕೇಳು. ಏನ್ ಹೇಳಿ ಮಾವ? ಇಲ್ಲಿ ಮಲಕೋ ರಾಜ. ನಾನ್ ಮಲ್ಕೋಬೇಕಾ? ಅಯ್ಯಯ್ಯೋ, ಮಾವ ಒಳ್ಳೆ ಮೂಡ್ ನಲ್ಲಿದ್ದಾರೆ. ಮಲ್ಕೊಂಡೆ ಮಾವ. ಮಲಕೊಂಡ್ಯಾ ರಾಜ? ಆ, ಭಾಗ್ಯ, ಅಪ್ಪ ನೀನು ಮಲಕೋ ಭಾಗ್ಯನ ಮಲ್ಕತ್ತಳ. ಅಯ್ಯಯ್ಯೋ ಮಾವ, ಸ್ವರ್ಗಕ್ಕೆ 3 ಗೇಣು ಅಂತ ತಿಳ್ಕೊಂಡಿದ್ದೆ. 3 ಗೇಣಲ್ಲ, ನಾವಿಬ್ರು 3 ಇಂಚಲ್ಲಿದ್ದೀವಿ. ನೀವೆಷ್ಟು ಒಳ್ಳೆಯವರು ಮಾವ. ಮಾವ ಮಾವ ಮಾವ, ಭಾಗ್ಯ 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 ಭಾಗ್ಯ. ನೀವೆಲ್ಲ ಇನ್ನು ಹೋಗಿ ಹೋಗಿ. ಅಯ್ಯಯ್ಯೋ, ಕನ್ನಂಬಡಿ ಡ್ಯಾಮ್ ತರ ಮಧ್ಯ ಬಂದ್ ಮಲ್ಕೊಂಬಿಟ್ನಲ್ಲ ಗೇಂಡ ಮೃಗ. ಅಯ್ಯಯ್ಯ, ಕಾಡ್ಕೊಂಡ ಬಿದ್ಕೊಂಡಿದ್ದಾನೆ ಲೋಪರ್ ಮಾವ. ಇನ್ನಿವನ್ ಬೆಳಿಗ್ಗೆವರೆಗೂ ಮೇಲೆ ಹೇಳೋದೇ ಇಲ್ಲ. ಬೇಗ ನನ್ ಭಾಗ್ಯ ಬಂದ್ಬಿಟ್ರೆ ರಾತ್ರಿ ಪೂರ ಜಾಗರಣೆ. 6 ತಿಂಗಳಿಂದ ತಬ್ಕೊಂಡಿದ್ದಕ್ಕೂ ಈಗ ತಬ್ಕೊಂಡಿದ್ದಕ್ಕೂ ಸೈಜ್ ಬಹಳ ಹೆಚ್ಚು ಕಮ್ಮಿ ಆಗ್ತಾ ಇದೆಯಲ್ಲ. ಬರ್ತಾ ಬರ್ತಾ ನಿಮ್ಮಪ್ಪ ಕಾರ್ಕೊಂಡಂಗ್ ಉಬ್ಬುತ್ತಾ ಇದೆಯಾ? ಕಟ್ಕೊಂಡ್ ಹೆಂಡ್ತಿನು ಕಳ್ಳತನದಿಂದ ತಬ್ಕೊಳ್ಳೋ ಗತಿ ಬಂತಲ್ಲಪ್ಪ ಶಿವನೇ. ಇಂಥ ಸ್ಥಿತಿ ಪ್ರಪಂಚದಲ್ಲಿ ಯಾವ ಅಳಿಯಂದ್ರಿಗೂ ಬರೋದ್ ಬೇಡ. ಬಾಗಿ, ನನ್ ರಾಣಿ, ನನ್ ಚಿನ್ನ. ಬಿಡಿ, ನಾನ್ ಸಹಾಯ ಮಾಡ್ಲಾ? ಬೇಡ. ನಾನು ಇಲ್ಲೇ ಇದ್ದೀನಿ. ಅಳಿಮಯ್ಯ ಎಲ್ರಿ? ಅಳಿಮಯ್ಯ ಅಂತ. ಬಾರೆ. ಓಕೆ, ಆಹಾ, ಆಯ್ತು. ಮೇ ಐ ಕಮ್ ಇನ್? ಎಸ್, ಕಮ್ ಇನ್. ಏನಯ್ಯ ಕದ್ದು ಕದ್ದು ನೋಡ್ತಾ ಇದೀಯಾ? ಬಾ ಒಳಗೆ. ಏನಯ್ಯ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಡಿದ್ಯಾ? ಎಷ್ಟು ದಿನ ಆಯ್ತಯ್ಯ ನೀನ್ ನೋಡಿ? ಎಷ್ಟು ದಿನ ಅಲ್ಲ ಕುನಾಬು, ಎಷ್ಟು ವರ್ಷ ಆಯ್ತು ಅಂತ ಕೇಳು. ಅಫ್ಕೋರ್ಸ್ ಅಫ್ಕೋರ್ಸ್. ಅದ್ ಸರಿ, ಏನು ಕಳ್ಳನ ಹಾಗೆ ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ಅಯ್ಯೋ, ಅವನೊಬ್ಬ ಇದಾನಯ್ಯ, ನಕ್ಷತ್ರಿಕ. ಅವನಿಂದ ನಾನು ರಸ್ತೆಯಲ್ಲಿ ತಲೆ ಎತ್ಕೊಂಡು ಓಡಾಡೋ ಹಾಗೇ ಇಲ್ಲ. ತಲೆ ತಗ್ಗಿಸ್ಕೊಂಡು ಕಣ್ ತಪ್ಪಿಸ್ಕೊಂಡು ಓಡಾಡಬೇಕು. ಯಾರಯ್ಯ ನಿನ್ಗೆ ಅಷ್ಟೊಂದು ಬೇಜಾರು ಮಾಡಿರೋದು? ಅಯ್ಯೋ, ಅದೊಂದ್ ದೊಡ್ಡ ಕತೆ. ಹೇಳ್ತಾ ಹೋದ್ರೆ ಸಿನಿಮಾ ಅಲ್ಲ, ಮೆಗಾ ಸೀರಿಯಲ್ ಮಾಡಬಹುದು. ಓಹೋ, ಆ ವಿಷಯನ ಇಷ್ಟೊಂದು ತಲೆಗೆ ಹಚ್ಕೊಂಡ್ಬಿಟ್ಟಿದ್ಯಾ? ಪಾಪ, ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಷ್ಟು ಬೇಜಾರ್ತಿದ್ದಯ್ಯ ಅವನು. ಕುನಾಬು, ಅದೇನಯ್ಯ, ಅವನ ಹೆಂಡತಿ ಅಂತ ತಿಳ್ಕೊಂಡು ನಿನ್ ಹೆಂಡತಿ ತಬ್ಕೊಂಡ್ ವಿಷಯ ತಾನೇ? ನಿನಗೆ ಯಾರಯ್ಯ ಹೇಳಿದ್ರು? ನಾನೇ ಸರ್. ಯಾರು ಯಾರು ಯಾರು? ನಾನೇ ಸರ್. ಸೀತಾಪತಿ ಸರ್, ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡಿದ್ ವಿಚಾರನ
ಹೆಡ್ ಆಫೀಸ್ ಇಂದ ಹಿಡಿದು ಬ್ರಾಂಚ್ ಆಫೀಸರ್ಗೂ ಬ್ಯಾಡ್ ಟ್ಯಾಕ್ಸ್ ಆಗಿದ್ದಕ್ಕೆ ನಿಮ್ ಭಾವ ಅವರು ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರು. ನಾನು ಕೆಲ್ಸಕ್ಕೋಸ್ಕರ ಅಲ್ದಾಡಿ ಕೊನೆಗೆ ಇವರ ದಯದಿಂದ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ದಯವಿಟ್ಟು ಈ ಕೆಲಸದಿಂದ ಮಾತ್ರ ನನ್ನ ತೆಗೆದು ಹಾಕ್ಸ್ಬೇಡಿ. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಪ್ಕೊಂಡೆ ತಾನೆ? ಹೌದು ಸರ್. ಆಯ್ತಯ್ಯ, ಬಿಟ್ಬಿಡಯ್ಯ. ಇಷ್ಟು ವರ್ಷ ಆದ್ರೂ ಜ್ಞಾಪದಲ್ಲಿ ಇಟ್ಟುಕೊಂಡು ನನ್ನ ಸಾಯಿಸ್ತಾ ಇದೆಯಲ್ಲಯ್ಯ. ಅಯ್ಯೋ ಯಜಮಾನ್ರೆ, ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ನಂದೇನ್ ಸರ್ ತಪ್ಪು? ನನ್ನ ಹೆಂಡತಿ ಸೀರೆನ ಇವ್ರ ಹೆಂಡತಿ ಉಟ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ನನ್ನ ಹೆಂಡತಿ ತಿಳ್ಕೊಂಡು ಇವ್ರ ಹೆಂಡತಿನ ತಪ್ಕೊಂಡ್ಬಿಟ್ಟೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಸರ್, ದಯವಿಟ್ಟು ಅಪಾರ್ಥ ಮಾಡ್ಕೊಂಡಿಲ್ಲ ನೋಡು. ಇನ್ ಮೇಲೆ ಈ ವಿಷಯ ಯಾರ ಹತ್ರನೂ ನೀನು ಹೇಳಬಾರ್ದು ಅಂತ ಪ್ಲಾಸ್ಟ್ ಹಾಕಿದೀನಿ, ಗೊತ್ತಾಯ್ತಾ? ಚಪ್ ಅಪ್ಪ ಕೂನಾಬು, ಈ ಊರು, ಈ ಆಫೀಸು ಇನ್ಯಾವತ್ತೂ ನನ್ನ ಜನ್ಮದಲ್ಲಿ ನೋಡಲ್ಲ. ನಾನು ಈ ಊರಿಗೆ ಬರಲ್ಲ. ಗುಡ್ ಬೈ. ಏನೇ? ಅಯ್ಯೋ ನಾನ್ ತೆಗೆಯಲ್ಲಪ್ಪ. ಹೋಗಯ್ಯ, ನಿನ್ ಕೆಲಸ ನೋಡ್ಕೋ. ಹೋಗಯ್ಯ. ఇదేం సామి బాయ్ బాగా బందైపోయింది. యాలా ఎవరు బాగా అమ్కేసిండారు. నేను తీసినా ఏమే పెనాయిల్ వాసన్నా, అందుకే నీ నోరు బాగా అమ్కిండారా. ಅಯ್ಯಯ್ಯೋ, ಇದೇನ್ರಿ ಇದು? ಯಾರು ನಿಮ್ ಬಾಯಿನ ಬಂದ್ ಮಾಡ್ಬಿಟ್ಟವ್ರೆ? ಹೌದು, ಅದ ನೀವ್ ಯಾವಾಗ್ಲೂ ಹೇಳ್ತಿರಲ್ಲ ತಪ್ಕೊಳ್ಳೋದು ಅಂತ, ಯಾರಿಗಾದ್ರೂ ಹೇಳಿದ್ರ? ಯಾಕೆ ನಿಮ್ ಕೈಗೇನಾಗಿದೆ? ఏ లక్కమ్మ అలాగుండు. యో నేను తీస్తానంటే పెనాయిల్ వాసన అంటావు, దాని చేతిలో తీపిచ్చుకుంటావా? ఇంకొకట నా ముందు బాత్రూమ్ పో. నువ్వు పోయింది నువ్వే కడగాల. తెలిసిందా? ನಾನು ಆಗಿಂದ ನೋಡ್ತಾ ಇದ್ದೀನಿ. ಆ ಸುಂದರಿ ತೆಗೆಕ್ ಬಂದ್ರೆ ಅಂತ್ಯ, ಈ ಲಕ್ಕಮ್ಮ ತೆಗೆಕ್ ಬಂದ್ರೆ ಅಂತ್ಯ. ಏನಯ್ಯ ನಿನ್ ಲೀಲೆ? ಅದು ಸುಂದ್ರಿ ತೆಗೆದ್ರೆ ಪೆನಾಯಿಲ್ ವಾಸನೆ, ಬುಟ್ಟಿ ಲಕ್ಕಮ್ಮ ತೆಗೆದ್ರೆ ಸರ್ವ ಭೋಜನ ಸ್ಮೆಲ್ಲು. ಅದಕ್ಕೆ ಅಲ್ವೇನ್ರಿ? ನೋಡಿದ್ರ ಪದೇ ಪದೇ ನೀವು ನನ್ನ ಹಂಗಸ್ತಿರಲ್ಲ ನೀವು. ಓ, ಅಪಾರ್ಥ ಮಾಡ್ಕೋಬೇಡ ಬಾರಪ್ಪ. ನಡಿಯಪ್ಪ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ವಾಟ್ ಎ ಬ್ಯೂಟಿ ಈ ಸ್ವೀಟಿ. ವೆಲ್ಕಮ್, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು. ನನ್ನ ಹೆಸರು ರಾಧಾ ಅಂತ. ಐ ಸಿ. ಮಿನಿಸ್ಟರ್ ಅಂತ ಅಂದ್ಮೇಲೆ ಮಾನ್ಯತೆ ಮಾಡ್ಲೇಬೇಕು. ಸೊ ನಮ್ಮ ಆಫೀಸಲ್ಲಿ ನಿನ್ನ ಕೆಲಸ ಗ್ಯಾರಂಟಿ. ನೋ ಇಂಟರ್ವ್ಯೂ. ಓಕೆ? ನೋಡಿ ಬಾ. ಈಕೆ ಪ್ರೇಮ ಅಂತ ರಿಸೆಪ್ಷನಿಸ್ಟ್. ಈಕೆ ರಾಧಾ. ಹಲೋ ಹಲೋ. ಬಾಮ್ಮ, ಮಿಕ್ಕ ಸ್ಟಾಫ್ ಎಲ್ಲ ಪರಿಚಯ ಮಾಡ್ಕೊಡ್ತೀನಿ. ಕಮಾನ್. ಈತ P1 ಕ್ವಾರ್ಟೇನ್ ಹೆಸರು. ನಮಸ್ಕಾರ. ನಮಸ್ಕಾರ. ಇವರು ಬ್ಯಾಂಕ್ ಜನಾರ್ದನ್ ಅಂತ, ನಮ್ಮ ಆಫೀಸ್ ಚೀಫ್ ಅಕೌಂಟೆಂಟ್. ಗ್ಲಾಡ್ ಟು ಮೀಟ್ ಯು. ನಮಸ್ಕಾರ. ಬಾಮ್ಮ ಬಾ. ಈತ ಟೆನ್ನಿಸ್ ಕೃಷ್ಣ ಅಂತ. ಓ, ಟೆನ್ನಿಸ್ ಪ್ಲೇಯರಾ? ಅಲ್ಲಲ್ಲ, ಇವ್ರ ತಂದೆ ಟೆನ್ನಿಸ್ ಚಾಂಪಿಯನ್. ಟೆನ್ನಿಸ್ ಅವಾರ್ಡ್ ತೊಗೊಳಕ್ಕೆ ಅಂತ ಹೋದಾಗ ಆ ಸಮಾರಂಭದಲ್ಲಿ ಇವ್ರು ಬಿಟ್ಬಿಟ್ಟಂತೆ. ಅದಕ್ಕೆ ಅವನಿಗೆ ಟೆನ್ನಿಸ್ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ನಮಸ್ಕಾರ. ಓ ಸರಿ, ನಮಸ್ಕಾರ. ಕೂತ್ಕೋ. ಬಾಮ್ಮ, ಇವರು ಸೀತಾಪತಿ ಅಂತ ಹೆಡ್ ಕ್ಲರ್ಕ್. ನಮಸ್ಕಾರ. ನಮಸ್ಕಾರ ಮೇಡಮ್. ಬೇರೆಯವ್ರು ಹೇಳಕ್ ಮುಂಚೆ ನನ್ನ ವಿಷಯ ನಾನು ಹೇಳ್ಬಿಡ್ತೀನಿ. ನೋಡಿ, ಅಪಾರ್ಥ ಮಾಡ್ಕೋಬೇಡಿ. ಇವ್ರ ಹೆಂಡತಿನ ನನ್ನ ಹೆಂಡತಿ ತಗೊಂಡ್ಬಿಟ್ಟೆ. ಅಯ್ಯೋ ಆಂಜನೇಯ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಅಷ್ಟು ವರ್ಷ ನೋಡ್ತಾ ಇದ್ದೀನಿ. ಅವನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ಅವನ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಬಿಡ್ತಾ ಇದೀಯಾ. ಹೀಗೆ ಬಿಟ್ರೆ ಇನ್ನು ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಹುಷಾರು. ಇವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಛೇ 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 ಛೇ. ಬಾಮ್ಮ, ಇವರು ಮೋಹನ್, ಈಕೆ ರೂಪಾ ಅಂತ ಪ್ಲಾನಿಂಗ್ ಡಿಸೈನರ್. ಬಾಮ್ಮ. ಮೋಹನ್ ಅವರೇ, ನನ್ ಬಗ್ಗೆ ಆ ಹುಡುಗಿ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೆ? ಅಯ್ಯೋ, ತಲೆ ತಿನ್ಬೇಡ ಕಣಯ್ಯ. ನೋಡು, ನಾ ಸ್ಕೆಚ್ ಆಗ್ತಾ ಇದೀನಿ. ಯಾಮಾರದ್ರೆ ಮುಖಂದ ಸ್ಕೆಚ್ ಹಾಕ್ಬಿಡ್ತೀನಿ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಇವರು ರಮೇಶ್ ಅಂತ ಮ್ಯಾನೇಜರ್.
ರಾಧಾ ಅಂತ ನ್ಯೂಲಿ ಅಪಾಯಿಂಟೆಡ್. ಹಲೋ ನಮಸ್ಕಾರ. ನಮಸ್ಕಾರ. ಕೃಷ್ಣ ಇಲ್ಲಿ ಕಾಣ್ತಾ ಇಲ್ವಲ್ಲ, ಇಷ್ಟೊತ್ತಿಗೆ ಬರ್ಬೇಕು. ಓ ಐ ಸಿ, ವೆಲ್ಕಮ್. ಈಕೆ ರಾಧಾ ಅಂತ ನ್ಯೂಲಿ ಅಪಾಯಿಂಟೆಡ್ ಸ್ಟೆನೋಗ್ರಾಫರ್ ಕಮ್ ಟೈಪಿಸ್ಟ್. ರಾಧಾ, ಈತ ಕೃಷ್ಣ ಅಂತ ನಮ್ಮ ಆಫೀಸಲ್ಲಿ ಮೋಸ್ಟ್ ಬ್ರಿಲಿಯಂಟ್ ಅಂಡ್ ಸಿನ್ಸಿಯರ್ ವರ್ಕರ್. ಹಲೋ, ನಮಸ್ಕಾರ. ವರ್ಕರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬ್ರದರ್ ಅಂತ ಹೇಳಿದ್ರೆ ಉಚಿತ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಆಫೀಸಲ್ಲಿ ಎಲ್ಲಾರ ಕೆಲಸನೂ ಈತ ಒಬ್ಬರೇ ಮಾಡ್ತಾನಮ್ಮ. ಅದು ಅಲ್ಲದೆ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ಈತ ಮಾಸ್ಟರ್ ನಂಬರ್ 1. ಯಾವ ಫೈಲ್ ಪೆಂಡಿಂಗ್ ಇಡೋದಿಲ್ಲ. ಇಫ್ ಯು ವಾಂಟ್ ಎನಿ ಕ್ಲಾರಿಫಿಕೇಶನ್ ಡೈರೆಕ್ಟ್ಲಿ ಯು ಆಸ್ಕ್ ಕೃಷ್ಣ. He will guide you properly. Okay? Okay, sir. ಆ ಚೇಂಬರ್ ಆಫ್ ಕಾಮರ್ಸ್ ಮೀಟಿಂಗ್ ಹೋಗಬೇಕಾಗಿತ್ತಲ್ಲ, ಆ ಫೈಲ್ಸ್ ತಗೊಂಡು ರಮೇಶ್ ಕರ್ಕೊಂಡ್ ಬಂದ್ಬಿಡ್ತೀಯಾ? ಓಕೆ ಸರ್. ಓಕೆ ಮೇಡಮ್, ನಾನು ಮೀಟಿಂಗ್ ಇಂದ ಬಂದ್ಮೇಲೆ ನಿಮ್ಗೆ ಅಸಿಸ್ಟ್ ಮಾಡ್ತೀನಿ. ಓಕೆ Okay, fine. ಏನಂದ್ರೆ ಏನಾಗ್ಬೇಕಾಗಿತ್ತು ಹೇಳಿ? ನನಗೊಂದು ಅರ್ಧ ಲೀಟರ್ ಹಾಲ್ ಬೇಕಾಗಿತ್ತು. ಅರ್ಧ ಲೀಟ್ರ? 1 ಲೀಟರ್ ಸಿಗುತ್ತೆ? ಬೇಡ ಬೇಡ, ಅರ್ಧ ಲೀಟರ್ ಸಾಕು. ಡಿಗ್ರೆ ಏನು ಬೋಲು ಜೋರ ಕರಿತಿದ್ಯಲ್ಲ? ಎಲ್ಲ ನಿಮ್ಮ ಅಕ್ಕನ ಕರಿಯ. ಯಾವನವನ ಅಕ್ಕಂಗಿಂತ ನನ್ನ ಬೇಕಪ್ ನನ್ ಮಗ. ಇವ್ರಿಗೆ ಅರ್ಧ ಲೀಟರ್ ಹಾಲ್ ಬೇಕಾಗಿತ್ತಂತೆ, ಅದಕ್ಕೆ ಕರೆದೆ. ಹಾಲ್ ಬೇಕಾದ್ರೆ ನಾನ್ ಕೊಡ್ತೀನಿ. ಮಧ್ಯದಲ್ಲಿ ಏನಯ್ಯ ನಿಂದು? ಹೋಗಯ್ಯ ಮುಚ್ಕೊಂಡು. ವ್ಯಾಪಾರ ಜಾಸ್ತಿ ಆಯ್ತು ಅದಕ್ಕೆ. ಏನಂತೆ? ಬರ್ತೀನಿ ಅಂದೆ. ಏನಮ್ಮ? ಅರ್ಧ ಲೀಟರ್ ಹಾಲ್ ಬೇಕಾಗಿತ್ತು. ಬೆಳಿಗ್ಗೆ ಎಷ್ಟು ಬೇಕು, ರಾತ್ರಿ ಎಷ್ಟು ಬೇಕು? ಬೆಳಿಗ್ಗೆ ಮಾತ್ರ ಅರ್ಧ ಲೀಟರ್ ಸಾಕು. ತಗೋ. ಹೊನ್ನಳ್ಳಿ, ನನ್ಗೆ ಆಫೀಸ್ ಗೊತ್ತಾಯ್ತು, ಬರ್ಲಾ? ಕೃಷ್ಣ, ಕೃಷ್ಣ, ಸರಿ. ಕೃಷ್ಣ, ನೀವಿಲ್ಲೇ? ಅದೇ ನನ್ನ ಅರಮನೆ. ಓಹ್, ಅದ್ ಸರಿ, ನೀವೇನಿಲ್ಲಿ? ನಾನು ಇಲ್ಲೇ ಎದುರುಗಡೆ ಮನೇನ್ ಭೋಗ್ಯಕ್ಕೆ ಹಾಕೊಂಡಿದ್ದೀನಿ. ಓಹೋ, ನೋಡ್ದಿನಮ್ಮ, ನಮ್ ಕೃಷ್ಣ ಎಷ್ಟು ಒಳ್ಳೆಯವನು. ಈ ಚಿಕ್ಕ ಮನೆನ ಅರಮನೆ ಅಂತ ಹೇಳ್ತಾ ಇದ್ದೇನೆ. ಅದ್ ಸರಿ, ಈ ಕೃಷ್ಣ ನಿಂಗೆ ಗೊತ್ತು? ನಾವಿಬ್ರು ಒಂದೇ ಆಫೀಸಲ್ಲಿ ಕೆಲಸ ಅಂದ್ರೆ ನೀವು ಈ ಊರಲ್ಲಿ ಅಲ್ಲ? ಅಲ್ಲ. ಹಾಗಾದ್ರೆ ಕೊಡಿ ಹಾಲ್, ತಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನಾನೇ ಕೊಡಿ ತಗೊಂಡು. ಅಂತ ಅಂದ್ರೆ. ಕೃಷ್ಣ, 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 ಯಾವಾಗ ಇಟ್ಕೊಂಡು ಕಚೇರಿ? ಆಡಿಸಿದಳು ಯಶೋದ ಆಡಿಸಿದಳು ಯಶೋದ ಜಗದೋದಾರನ. ಏನೋ ನಿನ್ ಮುಂದೆ ಚಕ್ರ ಪಂಚರ್ ಆಗಿದೆ ನೋಡು. ನೋಡು, ಚೆನ್ನಾಗಿ ನೋಡು. ಅಯ್ಯೋ, ನನ್ ಚಟಿ ಕಾಣ್ತಲ್ವಲ್ಲಪ್ಪ. ಅಯ್ಯೋ, ಬಂದ 11 ದಿವಸ ಆಗಿತ್ತಲ್ಲಪ್ಪ. ಅಯ್ಯೋ, ನನ್ ಮಾನ ಕಾಪಾಡಿ ಕೃಷ್ಣ, ನನ್ ಮಾನ ಕಾಪಾಡಪ್ಪ, ನನ್ ಮಾನ ಕೃಷ್ಣ, ಕೃಷ್ಣ, ರೀ ಕೃಷ್ಣ. ಯಾರು ನೀವಾ? ಓಹ್, ಏನ್ ಪಾತ್ರೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹಾಲ್ ಬೇಕಾಯ್ತಾ? ಅದ್ ನಮ್ಮ ಹತ್ರ ಸಿಗಲ್ಲ, ಬಂಗಾರ ಹತ್ರ ಸಿಗುತ್ತೆ. ನಾನ್ ನಿಮ್ಮ ಹತ್ರ ಹಾಲ್ ಕೇಳೋಕ್ ಬರ್ಲಿಲ್ಲ ರೀ. ಮತ್ತೆ ಅಲ್ಲಿ ಯಾರೋ ಬಾತ್ರೂಮ್ ಅಲ್ಲಿ ಕೃಷ್ಣ ಮಾನ ಕಾಪಾಡಿ ಅಂತ ಬಡ್ಕೋತಾ ಇದಾರೆ. ಅದನ್ನ ಹೇಳಿ ಹೋಗೋಣ ಅಂತಾನೆ ಬಂದೆ. ಬಾತ್ರೂಮ್ ಅಲ್ಲ? ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ನಮ್ ಹೊನ್ನಳ್ಳಿ ಹರೇ ಕೃಷ್ಣ. ಬಾತ್ರೂಮ್ ಅಲ್ಲಿ ಏನೋ ಮಾಡ್ತಾ ಇದ್ಯಾ? ಭಜನೆ ಮಾಡ್ತಿದ್ದೀನಿ ಕೃಷ್ಣ. ನನ್ ಮಗನೇ, ಭಜನೆ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ವಾ? ಬರ ಹೊರಗಡೆ. ಕೃಷ್ಣ, ಯಾರೋ ಗೋಪಿಕಾಶ್ರೀಯರು ಬಂದು ಮುಚ್ಕೊಳಕ್ ಒಂದು ತುಂಡು ಬಟ್ಟೆ ಇಲ್ದಾಗೆ ಎಲ್ಲಾ ಮುಂಡಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೃಷ್ಣ. ಏ ದೊಡ್ಡ ಜಲಕ್ರೀಡೆ ಕೃಷ್ಣ ನೀನು, ಬರ ಹೊರಗಡೆ. ಆಗ್ಲೇ ಹೇಳ್ದಲ್ಲ, ಒಂದು ತುಂಡು ಇಲ್ಲ ಅಂತ. ದಿಗಂಬರ ಆಗ್ಬಿಟ್ಟಿದ್ರಯ್ಯ. ತಗೋಯ್ತು, ಇದನ್ನ ಸುತ್ಕೊಂಡು ಹೊರಗಡೆ ಬಾ. ಇದು ಬಟ್ಟೆ ಕದ್ದಿರೋದು ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಓ ಡಿಂಗ್ರೆ, ಬರಲ್ಲೇ. ಏನೆಲ್ಲ ಸೇರ್ಕೊಂಡು ಏನೋ ಕಾನ್ಫರೆನ್ಸ್ ನಡೆಸ್ತಾ ಇದ್ದೀರಾ? ಏನ್ ಸಮಾಚಾರ? ವಾಟ್ಸ್ ದ ಮ್ಯಾಚ್? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಅಂತ ನಾಟ್ಕಾಡ್ತಾ ಇದ್ಯಾ? ಎಲ್ಲೋ ಕೃಷ್ಣನ್ ಕಾಚ ನಟ್ಟವಲು. ಯಾವ ಟವಲು, ಯಾವ ಕಾಚ? ಐ ಡೋಂಟ್ ನೋ. ಬಾಯ್ಬಿಡ್ತಾರೆ ಕೃಷ್ಣ. ನಾನೇ 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 ನಿನ್ ತಮ್ಮ ಏನ್ ಮಾಡ್ತಾವ ಗೊತ್ತಾ? ಎಲ್ರ ಮನೆ ಬಟ್ಟೆ ಕದೀತಾವನೆ. ನೀನ್ ಎಷ್ಟ್ ಬೇಕಾದ್ರೂ ಹೊಡಿ, ನನ್ನ ಹೊಡಿ. ಮೋರ್ನರ್ ಮಾತ್ರ ನನ್ ತಮ್ಮನ ಹೊಡಿಬಾರ್ದು.
ನನ್ ಬಟ್ಟೆ ಕದ್ದಿದ್ದಾನ ನಾನ್ ಮೂರನೇವ್ನಾ? ದೊಡ್ಡ ಕೈ ಮಾಡ್ಬಿಟ್ಟಲ್ಲ. ನಿನ್ ಖರ್ಚು ಗಿರ್ಚು ನೋಡೋರು ಯಾರು? ಊಟ ತಿಂಡಿ ಬಟ್ಟೆ ಬರೀ ಎಲ್ಲ ನೋಡೋದ್ ಯಾರು? ಇದು ನೋಡೋದೆಲ್ಲ ನನ್ ಕೃಷ್ಣನೇ. ಕೃಷ್ಣ ತರ್ಸಿರೋ ಸಂಬಳದಲ್ಲಿ ಅರ್ಧ ಪಾಲು ದಂಡಪಿಂಡವಾಗಿರೋ ನಿನಗೆ ಖರ್ಚು ಮಾಡ್ತಿದ್ದಾನೆ. ಬಿಟ್ಟಿ ಕೂಳು ತಿನ್ನೋ ನಿನಗೆ ಇಷ್ಟು ಸೊಕ್ಕಿರುವಾಗ ಈ ಒಟಾರ್ ನನಗೆ ಎಷ್ಟು ಸೊಕ್ಕಿರ್ಬೇಕು? ಓ ಬಂಗಾರಮ್ಮ, ಏನ್ ಕೃಷ್ಣ? ಏನಿಲ್ಲ, ಅವನ ಬಗ್ಗೆ ಅಷ್ಟೊಂದು ತುಚ್ಛವಾಗಿ ಮಾತಾಡ್ಬೇಡ. ದೇವ್ರ ಅವ್ನಿಗೆಲ್ಲ ಕೊಟ್ಟಿದ್ದಾನೆ, ವಿದ್ಯೆ ಬುದ್ಧಿ ದುಡಿಯೋ ಶಕ್ತಿ. ಆದ್ರೆ ಪಾಪ ಅವ್ನ ಟೈಮ್ ಚೆನ್ನಾಗಿಲ್ಲ. ಏನ್ ಮಾಡ್ತಾನೆ ಹೇಳ್ತಾ ಇದೀನಿ ಕೇಳು. ಒಂದಲ್ಲ ಒಂದಿನ ಅವನು ಶ್ರೀಮಂತ ಆಗೇ ಆಗ್ತಾನೆ. ಅಲ್ಲಿವರೆಗೂ ನನ್ ಜೊತೆಲೇ ಇರ್ತಾನೆ. ಅವ್ನ್ ಬೇಕಾಗಿರೋದೆಲ್ಲ ನಾನೇ ನೋಡ್ಕೋತೀನಿ. ಏನಕ್ಕ ತಮ್ಮನ ಒನ್ನಳ್ಳಿ, ಲೋ ಒನ್ನಳ್ಳಿ, ಬಂದೇ ಇರಾ? ಏನದು ಬೆಳಗ್ಗೆ ಬೆಳಗ್ಗೆ ಹೊಡ್ಕತಾ ಇದೀಯಾ? ಲೋ, ನನ್ ಹೊಟ್ಟೆ ತಾಳ ಆಗ್ತಾ ಇದೆಯೋ. ಆಫೀಸ್ ಇಲ್ಲೇ ಇರೋ ದಿನ ನನಗೆ ಏಕಾದಶಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲೋ ಸ್ಟವ್ ಎಲ್ಲಿ, ಪಾತ್ರೆ ಇಲ್ಲಿ? ಡಿಂಗ್ರಿ ಬಂದ್ ತಗೊಂಡೋಗಕ್ಕಾಗಲ್ಲ. ಅದಕ್ಕೇನಾದ್ರೂ ಕಾಲ್ ಬಂದ್ ನಡ್ಕೊಂಡು ಹೋಯ್ತಾ? ಅದೇ ನಡ್ಕೊಂಡೋಯ್ತು ಅಥವಾ ಕಾಲಿರೋ ಯಾರು ಬಂದ್ ತಗೊಂಡೋದ್ರು? ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಇರೋ ಜಾಗದಲ್ಲಿ ಇಲ್ಲಪ್ಪ. ಬೇಡ ನೋಡು, ನೀನ ಕನ್ಫ್ಯೂಸ್ ಮಾಡ್ಬೇಡ. ಅಯ್ಯೋ ನನಗೆ ಕನ್ಫ್ಯೂಸ್ ಆಗಿದೆ. ಲೋ, ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನೋಡೋ, ನನ್ ಕೋಪ ಬರ್ತಾ ಇದೆ. ನೀನು ಹೇಳ್ತಾ ಇದೀನಿ. ಯಾರು ತಗೊಳೋದು ಹೇಳ? ಇನ್ಯಾರು? ಅದಕ್ಕೆ ಅತ್ತಿಗೆನಾ? ಯಾರದು? ಹಾಗಂತ ಹೇಳು ಅಂತ ಹೇಳಿದ್ದಾರೆ. ಎದುರು ಮನೆ ರಾಧಾ. ಏನ್ರಿ, ಏನ್ ತಿಳ್ಕೊಂಡಿದ್ರ ನೀವು? ನಮ್ ಹೊನ್ನಳ್ಳಿ ಹತ್ರ ಹೋಗಿ ಏನಂತ ಹೇಳಿದ್ರ? ಅವ್ನಿಗೆ ನೀವ್ ಅತ್ತಿಗೆನಾ? ಏನ್ರಿ ನಿಮ್ದು? ಹೊನ್ನಳ್ಳಿ ನಿಮ್ ಬ್ರದರ್ ಅಂದ್ಮೇಲೆ ಅಥವಾ ಬ್ರದರ್ ಇದ್ದ ಹಾಗೆ ಅಂದ್ಮೇಲೆ ನಾನ್ ಯಾಕ್ರಿ ಅದಕ್ಕೆ ಆಗ್ಬಾರ್ದು? ಅಂದ್ರೆ ನೀವ್ ನಾನು ಹೇಳ್ತೀನಾ? ಆದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ರಾಧಾ ಕೃಷ್ಣನ ಜೋಡಿ ಹೇಳ್ ಮಾಡಿಸ್ದಾಗಿರುತ್ತೆ. ಶಡಪ್! ಈ ಹುಡುಗಾಟ ಎಲ್ಲ ನಾನ್ ಇಟ್ಕೋಬೇಡಿ. ಅಲ್ಲ ರೀ, ರಾಮಕೃಷ್ಣ ಅಂತ ನನ್ ಪಡಗ್ ನಾನು ಇರೋವಾಗ ರಾಧಾಕೃಷ್ಣ ಅದು ಇದು ಅಂತ ನನ್ ಜೀವನದಲ್ಲಿ ಬಿರುಗಾಳಿ ಎಬ್ಸಕ್ ಬರ್ಬೇಡಿ. ಈ ಲವ್ ಪವೆಲ್ಲ ನಮ್ಗೆ ಆಗೋದಿಲ್ಲ. ಐ ಹೇಟ್ ಇಟ್. ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ. ನಮ್ ಮನೆಯಿಂದ ಸ್ಟವ್ ಪಾತ್ರೆ ಹ್ಯಾಕ್ ತಗೊಂಡ್ಬಂದ್ರು ಹಾಗೆ ತಗೊಂಡೋಗಿ ಇಟ್ಬಿಡಿ. ಸ್ವಲ್ಪ ಡ್ಯಾಮೇಜ್ ಆಗ್ಬಾರ್ದು. ಕೃಷ್ಣನ್ ಮನ್ಸೆಲ್ಲ ನನ್ ಮೇಲಿದೆ. ಬೇರೆ ಹುಡುಗಿರ್ ಕಂಡ್ರೆ ಹಾರಾಡ್ತಾನೆ. ಐ ಲವ್ ಯು ಕೃಷ್ಣ. ಕೃಷ್ಣ ಕೃಷ್ಣ ಏನ್ ತಿಳ್ಕೊಂಡಿದ್ರು ಇವ್ರು? ಓಹೋ, ಇರ್ಲಿ ಇರ್ಲಿ. ಕೃಷ್ಣ 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 ಯಾವಾಗ ಇಟ್ಕೊಂಡು ನನ್ ಕಚೇರಿ? ಹೋಗು ಹೋಗು, ಕೋಪದಲ್ಲಿದ್ಯಾ. ಕೂಲ್ ಆದಾಗ ನೀನೇ ಬಿಡ್ತೀಯ. ಟೆನಿಸು ಟೆನಿಸು ಎಲ್ಲ ಒಳಗೋದ ಇವನು? ಅವನ್ ಯಾವ ಕಾಲದಲ್ಲಿ ಟೆನ್ನಿಸ್ ಬ್ಯಾಟ್ ಹಿಡಿದಿದ್ದೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮಗಳು ಶೆಟ್ಲ್ ಆಗೋಗ್ಬಿಟ್ಟಿದ್ದಾಳೆ. ನೀವ್ಯಾರು? ಸಾಹಸ ಸಿಂಹ ವಿಷ್ಣುವರ್ಧನ, ರೆಬಲ್ ಸ್ಟಾರ್ ಅಂಬರೀಷ, ಹ್ಯಾಟ್ರಿಕ್ ಹೀರೋ, ಶಿವರಾಜ್ಕುಮಾರ, ಸೂಪರ್ ಸ್ಟಾರ್. ಉಪೇಂದ್ರನ ಅಲ್ಲ, ಮತ್ಯಾರು ನೀವು? ಅವರೆಲ್ಲರ ಅಭಿಮಾನಿ. ಅಭಿಮಾನಿನ? Yes. ನಿನ್ನ ಹೆಸರು? ವಾಟೆ ಅಂತ. ನಿಮ್ ಟೆನ್ನಿಸ್ ಕೆಲಸ ಮಾಡೋ ಕಂಪ್ನಿಲಿ ನಾನು ಓನರ್. ಆಗ್ಬೇಕು ಅಂತಿದ್ದೆ, ಅದೃಷ್ಟ ಕೈ ಕೊಟ್ಬಿಡ್ತು. P1 ಆಗಿದ್ದೀನಿ. ಈಗೇನು ಬಂದದ್ದು? ನಾನು ಮೊನ್ನೆ ಆಂಧ್ರಕ್ಕೆ ಹೋಗಿದ್ದೆ, ಗುಂಟೂರ್ಗೆ. ಗುಂಟೂರ್ನಲ್ಲಿ ಚುಟ್ಟ ಫೇಮಸ್ ಅಲ್ವಾ ಸರ್? ಅದಕ್ಕೆ ನಮ್ಮ ಅವನಿಗೆ ಚುಟ್ಟ ಅಂದ್ರೆ ತುಂಬಾ ಇಷ್ಟ. ಚಟ್ಟಕ್ ಹತ್ತಿದ್ರು ಎದ್ದು ಬಂದು ಒಂದು ದಮ್ ಹೊಡಿತಾರೆ. ತಂದ್ಕೊಡು ಅಂತ ಹೇಳಿದ್ದ, ತಂದಿದ್ದೀನಿ, ತಗೊಳ್ಳಿ ಸರ್. ನನ್ ಮಗನೇ ಚೆನ್ನಾಗಿ ಓಳ್ ಬಿಡ್ತಾ ಇದೀಯಾ. ನಾನು ಅಂದ್ರೆ ನಮ್ಮ ಮಳಿ ಅಂದ್ರಿಗೆ ಎಷ್ಟು ಪ್ರೀತಿ. ಸಾಲ ಒಂದು ನೆಟ್ಟಿಗೆ ಕೊಟ್ಟು ಬಿಟ್ಟಿದ್ದ ಅಂತಂದ್ರೆ ಅವನಂತ ಮನುಷ್ಯ ಈ ಜಗತ್ನಲ್ಲೇ ಇರೋದಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. ನೋಡಿದೇನೆ, ನನಗೆ ಇಷ್ಟ ಅಂತ ಗುಂಟೂರಿನಿಂದ ಚುಟ್ಟ ತರಿಸಿದಾನೆ. ಕಾಡ್ಕೊಣ ಪಿತ್ತು ಬಲೆಗೆ. ನಾನ್ ಕೊಟ್ರೆ ನೀನ್ ಮುಟ್ಟೋದಿಲ್ಲ ಅಂತ ಅವನ ಹತ್ರ ಕೊಟ್ಟು ಕಳ್ಸಿದಿನೋ ಬೇಕಪ್ಪ. ಸಖತ್ತಾಗಿ ಸಿಗಾಕೊಂಡ. ಆ ಚುಟ್ಟದಲ್ಲಿ ಒರಿಜಿನಲ್ ಶಿವಕಾಶಿ ಬಾಂಬ್ ಬಿಟ್ಟಿದ್ದೀನಿ. ನೋಡ್ತಾ ಇರೋ ಮಾವ, ಇನ್ ಸ್ವಲ್ಪ ಕಾಲ ಬಾಂಬ್ ಸಿಡಿದು ನಿನ್ ಬಾಯೆಲ್ಲ ಚೂರು ಚೂರು ಆಗ್ಬಿಡುತ್ತೆ. ನಾನಿನ್ ಬರ್ಲಾ? ಒಳ್ಳೇದು. ಮಗನೇ,
ಆನಂದವಾಗಿ ಚುಟ್ಟ ದಮ್ ಎಳೆದು ಬಿಡ್ತೀನಿ. ಹೊತ್ಸು. ವಾಟೆ ನನ್ನ ಮಗನೇ, ಒರಿಜಿನಲ್ ಶಿವಕಾಶಿ ಬಾಂಬು ಅಂತ ಡೂಪ್ಲಿಕೇಟ್ ತಂದ್ಕೊಟ್ಟಿದ್ಯಾ? ನೀನ್ ಆಫೀಸಲ್ಲಿ ಸಿಕ್ಕು, ನಿನಗಿರ್ತೀನಿ ಬಾಂಬು. ಲೇಟ್ ರಿಯಾಕ್ಷನ್. ಇನ್ನೊಂದು ವಾರ ಮಾವ, ನೀನ್ ಆಸೆಗೆ ನಾನು ಭಾಗ್ಯ, ಜಲ್ಸನೋ ಜಲ್ಸ. ಭಾಗ್ಯ ಬಾಗಿ ಭಾಗ್ಯದ ಬಾಗಿ ಬಾರಮ್ಮ. ಓ, ನೀ ಬಾಗಿಲು ತೆಗೆದು ಕಾಯುತ್ತಿರುವಯ, ಬಂದೆ ಬಂದೆ ನಾ ಭಾಗ್ಯದ ಬಾಗಿ. ಭಾಗ್ಯಶ್ರೀ ಭಾಗ್ಯದ ಬಾಗಿ ಬಾಗಿ. ಎಂತ ಚಾನ್ಸ್ ಸಿಕ್ಕಿತ್ತು, ಎಲ್ಲೋ ಬಿಟ್ರಿ ಇವಳು. ನನ್ನ ಮಗನೇ ಮಾವ, ಇವತ್ತು ಅವಳು ಬಿಟ್ಟೆ ಹೋಗ್ಲಿ, ಬಾಂಬಲ್ಲ ಅಣು ಬಾಂಬ್ ಹಾಕಿ ಮುಗಿಸ್ಬಿಡ್ತೀನಿ ನಿನ್ನ. ಭಾಗ್ಯ ಭಾಗಿ ಭಾಗ್ಯ ಭಾಗ್ಯ ಕೈಲಿ ಇಲ್ಲಿದ್ದಾಳ? ಇವರು ಮನುಷ್ಯರಲ್ಲ, ರಕ್ತ ಮಾಂಸ ಕಿತ್ಕೊಂಡು ತಿನ್ನೋ ರಾಕ್ಷಸ. ಮೇಡಮ್, ದೇವ್ರು ನಿಮ್ಮನ್ನ ಕರಿತಾವ್ರೆ. ಸಾರು, ನಿಮ್ನು ಕರಿತಾವ್ರೆ. ಬಾ ಕೃಷ್ಣ, ಬಾಪ, ಬಾ 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 ಬಾ. ಕೂತ್ಕೊಳ್ಳಯ್ಯ. ಪರವಾಗಿಲ್ಲ ಸರ್. ಅರೆ ಕೂತ್ಕೊಳ್ಳಯ್ಯ, ಯು ಆರ್ ಜಸ್ಟ್ ಲೈಕ್ ಮೈ ಬ್ರದರ್. ಐಸೇ ಕೂತ್ಕೋ. ಕೂತ್ಕೋಮ್ಮ, ಕೂತ್ಕೋ. ಅದು ಈ ಎಕ್ಸ್ಪೋರ್ಟ್ ಅಕೌಂಟ್ ಟ್ಯಾಲಿನ ಆಗ್ತಾ ಇಲ್ಲ, ಆಡಿಟರ್ ಬೇರೆ ಬರ್ತಾ ಇದಾರೆ. ಸ್ವಲ್ಪ ಚೆಕ್ ಮಾಡಪ್ಪ ಸರಿಯಾಗಿ. ನಾನು ನೋಡ್ತೀನಿ ಸರ್. ಒಂದ್ ನಿಮಿಷ ಅಮ್ಮ, ನಾನು ಇದನ್ನ ರೆಫರ್ ಮಾಡ್ಬಿಟ್ಟು ಡಿಕ್ಟೇಷನ್ ಕೊಡ್ತೀನಿ, ಆಮೇಲೆ ಟೈಪ್ ಮಾಡುವಂತೆ. ಅಮ್ಮ ತಾಯಿ, ನೀನ್ ತುಳಿತಾ ಇರೋದು ನನ್ ಕಾಲು, ಕೃಷ್ಣನ್ ಕಾಲು ಅಲ್ಲ. ಸಾರಿ ಸರ್. ಕೃಷ್ಣ, ನಿನ್ ಕಾಲ್ ಕೊಟ್ಬಿಡಯ್ಯ, ಚೆನ್ನಾಗಿ ತುಳಿದಿ. ನೋಟ್ ಡೌನ್ ವಿತ್ ದಿ ರೆಫರೆನ್ಸ್ ಆಫ್ ಯುವರ್ ಲೆಟರ್ ಡೇಟೆಡ್ ಸೋ ಅಂಡ್ ಸೋ. ಸರ್ 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 ಸರ್, ಅವ್ರು ಈ ವಾರನೂ ಬರ್ಲಾ ಇಲ್ಲ ಸರ್. ಯೋ, ಅವ್ರು ಬರ್ದೇ ಇದ್ರೆ ಬೇಡ ಬಿಡಯ್ಯ, ನನ್ ಪುಣ್ಯದ ಕೊಡ ತುಂಬೇಡ್ವೇನಯ್ಯ. ಹಾಗಾದ್ರೆ ನಾನ್ ಪಾಪ ಮಾಡಿದೀನ? ನೋಡಿ ನೋಡಿ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದಿರಲ್ಲ. ಓ ಇಲ್ಲ ಬಾರಪ್ಪ, ನಾನ್ ಯಾಕೆ ಅಪಾರ್ಥ ಮಾಡ್ಕೊಳ್ಳಿ. ಅಪ್ಪ ದೇವ್ರೆ, ಆ ಜ್ಯೋತಿಷಿ ಹೇಳ್ದಾಗೆ 3 ಕಡೆ 3 ಜನ ತೋರ್ಸಿದ್ಯಾ. ಇನ್ ಒಬ್ಬನ್ ತೋರ್ಸ್ಬಿಟ್ರೆ, ಆ ಸೀತಾಪತಿ ಸಿಕ್ಬಿಟ್ರೆ ನಿನಗೆ ಈಡಿಗಾಯಿ ಹೊಡಿಸ್ತೀನಪ್ಪ. ಸರ್ ಬನ್ನಿ ಸರ್ ಇಲ್ಲಿ. ಸರ್, ಕೆಲವು ಸಾರಿ ಘಟನೆಗಳು ತಾನಾಗಿ ನೋಡ್ದೋಗ್ತವೆ, ಅದಕ್ಕೆ ಯಾರು ಹೊಣೆ ಹೇಳಿ? ಯಾರು ಇಲ್ಲಪ್ಪ. ಅಮೆರಿಕ ಗೊತ್ತಿತ್ತ ಸರ್, ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಏರೋಪ್ಲೇನ್ ಬಾಂಬ್ ಬೀಳುತ್ತೆ ಅಂತ? ಪರವಾಗಿಲ್ವೇ, ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡಿದ್ಯಾ, ಅಮೆರಿಕ ಬಗ್ಗೆ ಮಾತಾಡ್ತೀಯಾ? ಸರ್, ಹಾಗೆ ನಿಮ್ಗೂ ಒಂದು ಬಾಂಬ್ ಬಿದ್ದಿದೆ, ಆದ್ರೂ ಪಾಪ ದೇವ್ರ ಹತ್ರ ಬಂದು ಬೇಡ್ಕೋತಾನ ಇದ್ದೀರಿ. ನನಗೆ ಬಾಂಬಾ? ನಿಮ್ ಹೆಂಡತಿನ ಹ್ಯೂಮನ್ ಬಾಂಬ್ ತಪ್ಕೊಂಡಂಗೆ ಆ ಸೀತಾಪತಿ. ನಿನಗೂ ಗೊತ್ತಾಗ್ಬಿಡ್ತಾ? ಸೀತಾಪತಿ ಅಯ್ಯೋ, ನನ್ನ ಹೆಂಡತಿ ತಪ್ಕೊಂಡಿದ್ ವಿಚಾರ ಯಾವ ಲೆವೆಲ್ ತಗೊಂಡ್ಬಿಟ್ಟಿಯಾ? ಇವನ್ಗೂ ಹೇಳ್ಬಿಟ್ಟಿದ್ಯಾ? ಪಾಪ ಅವರು ವಾರ ಬಂದು ನೀವು ಬಂದ್ರೆ ಅಪಾರ್ಥ ಮಾಡ್ಕೋಬೇಡಿ ಅಂತ ನಿಮ್ಗೆ ಹೇಳಿ ಅಂತ ಹೇಳೋದ್ರು ಸರ್. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಮುಂದಿನ ವಾರ ಅವನು ಬಂದ್ರೆ
ನಾನು ಬಂದಿದ್ದೆ ನಾನು ಅಪಾರ್ಥ ಮಾಡ್ಕೊಂಡಿಲ್ಲ ಅಂತ ಅವನು ಹೇಳು ಆಯ್ತಾ ಹೇಳ್ತೀನಿ ಸರ್. ಆಂಜನೇಯ ನಿನ್ ಹತ್ರ ಬಂದಿದ್ದಕ್ಕೆ ಒಂದು ಪರಿಹಾರ ಸಿಕ್ತಪ್ಪ. ನೀವೆಲ್ಲ ಮನ್ಸ್ ಮಾಡಿದ್ರೆ ನಮ್ ರಾಧಾಕೃಷ್ಣನ್ ಮದ್ವೆನ ಜಾಮ್ ಅಂತ ಮಾಡ್ಬೋದು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅವತ್ತು ಬಾಸ್ ಚೇಂಬರ್ ಅಲ್ಲಿ ಕೃಷ್ಣ ಏನ್ ಹೇಳ್ದ ಅಂತ ನೀವೆಲ್ಲ ಜ್ಞಾಪಿಸ್ಕೊಳ್ಳಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕಂಗಿರು, ಈ ಸಂಬಂಧಗಳನ್ನ ಬರೀ ನಾನು ಸಿನಿಮಾಗಳಲ್ಲಿ ನೋಡಿದ್ದೀನಿ, ಪುಸ್ತಕದಲ್ಲಿ ಓದಿದ್ದೀನಿ ಅಷ್ಟೇ ಸರ್. ಈ ಸಂಬಂಧಗಳ ಸಿಹಿ ಗುಣ ಏನು ಅನ್ನೋದನ್ನ ಇವ್ರುಗಳ ಮುಖಾಂತರ ನಾನು ಅದನ್ನ ಸರಿತಾ ಇದ್ದೀನಿ ಸರ್. ನಮ್ ಕೃಷ್ಣ ಹೇಳಿದ ಮಾತನಂತೆ ಇವತ್ ನಾವೆಲ್ಲ ನಡ್ಕೋಬೇಕು. ನೀವ್ ಅದೇನ್ ಹೇಳ್ಬೇಕು ಅಂತಿದ್ದೀರಾ ಅದನ್ನ ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ನಾವೆಲ್ಲ ಒಂದ್ ಕೆಲಸ ಮಾಡೋಣ. ನಾವೆಲ್ಲ ರಾಧನೂರ್ಗ್ ಹೋಗಿ 15 ದಿನ ಕ್ಯಾಂಪ್ ಮಾಡೋಣ. ಅಲ್ಲವ್ರ ಅಣ್ಣಂಗೆ ನಮ್ ಕೃಷ್ಣ ಒಬ್ಬ ಅನಾಥ ಅಲ್ಲ, ಅವನ್ಗೂ ಅಜ್ಜಿ ತಾತ ಬಂಧುಗಳು ಎಲ್ಲ ಇದಾರೆ ಅಂತ ಹೇಳಿ ನಾಟಕ ಆಡೋದ್ರಾಯ್ತು ಅಷ್ಟೇ. ಬೇಡ ರಮೇಶ್, ನಾಟಕ ಆಡೋದ್ ಬೇಡ. ಹೋಗಿ ಇರೋ ವಿಷಯ ಹೇಳೋಣ. ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೆ ಆ ದೇವ್ರು ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದಾನೋ ಹಾಗೆ ಆಗ್ಲಿ. ಕೃಷ್ಣ, 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಂತದ್ರಲ್ಲಿ ನಾವೆಲ್ಲ ಹೇಳ್ತಾ ಇರೋದು ಒಂದೇ ಒಂದ್ ಸುಳ್ಳು ತಾನೆ, ಅದೇನು ಅಪರಾಧ ಅಲ್ಲ ಬಿಡು. ಅದು ಅಲ್ಲದೆ ಒಂದ್ಸರಿ ತಾಳಿ ಕಟ್ಟಿದ ಮೇಲೆ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅಣ್ಣ ಆಗ್ಲಿ, ಅತ್ತಿಗೆ ಆಗ್ಲಿ, ಅತ್ತೆ ಆಗ್ಲಿ ಏನು ಮಾಡಕ್ಕಾಗಲ್ಲ. ಏನಂತೀರಿ? ಅವ್ರು ಮಾಡಿರೋ ಉಪಕಾರಕ್ಕೆ ನಾವು ಪ್ರತ್ಯುಪಕಾರ ಮಾಡದೇ ಇದ್ರೆ ಹೇಗೆ? ನಾನಂತೂ ಈ ತುಂಬಿದ ಕುಟುಂಬದ ನಾಟಕದಲ್ಲಿ ಪಾತ್ರ ಮಾಡಕ್ಕೆ ರೆಡಿ. ನಾನು ರೆಡಿ. ನೀನು ರೆಡಿ ಸಮಿ? ನಾನು ರೆಡಿ. ನಾನು ರೆಡಿನೇ. ನಾನು ರೆಡಿ. ಕೃಷ್ಣ, ನಾನಂತೂ ಎವರ್ ರೆಡಿ. ಮತ್ತಿನ್ಯಾಕ್ ತಡ? ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಅಂತ ಹಂಚಿಬಿಡಿ. ಟೆನ್ನಿಸ್ ಅಪ್ಪ ಆಗ್ಲಿ. ನೀವು ಯಾರು ಅಪಾರ್ಥ ಮಾಡ್ಕೊಳ್ದೆ ಹೋದ್ರೆ ನಾನು ಅಪ್ಪ ಆಗ್ತೀನಿ. ಆದ್ರೆ ಕ್ಯಾರಿಯರ್ ಲೆಕ್ಕಮ್ಮ ಅಮ್ಮ ಆದ್ರೆ ಮಾತ್ರ. ಸೀತಾಪತಿ, ನೀನ್ ಯಾಕೆ ಹಿಂಗ್ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಅಲ್ಲಿ ಪ್ರಸಾದ್ ಹೆಂಡತಿ ನಾನ್ ನಿನ್ನ ಹೆಂಡತಿ ಅಂತ ಹೇಳಿ ತಬ್ಕೊಂಡಂಗೆ ಇಲ್ಲಿ ಲಕ್ಕಮ್ಮನ್ನ ಒಂದ್ಸಲ ತಬ್ಕೋಬೇಕು ಅನ್ಕೊಂಡಿದ್ಯಾ? ಅಯ್ಯೋಯ್ಯೋ, ನೋಡಿದ್ರ ನೀವ್ ಇಲ್ಲೇ ಹೀಗೆ ಅಪಾರ್ಥ ಮಾಡ್ಕೊಂಡ್ರಿ ಅಲ್ಲಿ ನಾನ್ ಪಾರ್ಟ್ ಮಾಡೋದು ಹೇಗೆ? ನಮ್ ಸಹಾಯ ಬರ್ತಲ್ಲ ನುಣ್ಗಿರೋದ್ರಿಂದ ಅವರೇ ತಾತ ಆಗ್ಬಿಡ್ಲಿ. ನೇನೆ ಅಜ್ಜಿ ಆಯ್ತಾನ ಕಾನಿ ಹೋಗ್ತಿ. ಏನು ಅಕ್ಕಳನ್ನೇ ಬಾತ್ರೂಮ್ ಅಂತ ನೇನೆ ಕಡಿತಾನ. ಅಯ್ಯೋ, ಅದಕ್ಕೆ ಹೇಳೋದು ಹುಟ್ಟುಕೊಡ ಸುಟ್ರು ಹೋಗಲ್ಲ ಅಂತ. ಏಮಂಟ್ವಿಯೇ? ಏಮಲೇದು. ಅಪ್ಪ ಆಯ್ತು, ಅಮ್ಮ ಆಯ್ತು, ಅಜ್ಜಿ ಆಯ್ತು, ತಾತನೂ ಆಯ್ತು. ಇನ್ನು ಅಣ್ಣ ಅದಕ್ಕೆ ನಾನು ನನ್ನ ಹೆಂಡತಿ ಮಾಡಿದ್ರಾಯ್ತು. ನಾನಂತೂ ಕೃಷ್ಣನ್ ಬ್ರದರ್ ಆಗ್ತೀನಿ. ರೀ ಮೋಹನ್, ನೀವ್ ಇವ್ರ ಜೊತೆ ಹೊಟ್ಟೋದ್ರೆ ನನ್ಗತಿ ಏನು? ನೋಡು, ಹೋದ್ರು ಮಾವ ಅಂತ ಹೇಳಿ ಅಲ್ಲೂ ನೋಡ್ತಾ ಇರ್ಬೋದು. ಸೂಪರ್ ಐಡಿಯಾ. ಹಾಗಾದ್ರೆ ನಾನ್ ರೆಡಿನೇ. ಇನ್ ಅಕ್ಕ ಬಾವ ಟೆನ್ನಿಸ್ ಹೆಂಡತಿ ಮಾಡಿದ್ರಾಯ್ತು. ಅಯ್ಯೋ, ಅವನ ಹೆಂಡತಿ ಅವನ ಜೊತೆ ಬರಬೇಕು ಅಂದ್ರೆ ಒಂದು ಲೈನ್ ಆಫ್ ಕಂಟ್ರೋಲ್ ಇದೆ. ಅದು ತೀರದ ಮೇಲೆನೆ ಅವನು ಅವ್ರ ಜೊತೆ ಬರೋದು. ಸಾಲದ ವಿಚಾರ ತಾನೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸ್ವಲ್ಪ ಹಾಕೋಣ. ಟೆನ್ನಿಸ್ ಮಾವನ್ ಸಾಲ ತೀರ್ಸೋಣ, ಕೃಷ್ಣನ್ ಮದುವೆ ಮಾಡೋಣ. ಬೇಡಿ, ದಯವಿಟ್ಟು ನೀವು ಯಾರು ಹಣ ತೊಂದರೆ ತಗೋಬೇಡಿ. ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ, ನನ್ಗೆ ಅದೇ ಸಾಕು. ಹಣದ ವ್ಯವಸ್ಥೆ ನಾನ್ ಮಾಡ್ತೀನಿ. ಮಾವ, ಏ ಕಾರ್ಕೋಣ, ಏ ಸೋಡಾ ಬುಟ್ಟಿ ಅತ್ತೆ, ಏ ಕತ್ತೆ ಕಿರ್ ಬಾಮೇದ. ಮೈ ಡಿಯರ್ ಬಾಗಿ, ಕಮಾನ್ ಡಾರ್ಲಿಂಗ್, ಕಮಾನ್. ನೀನೊಬ್ಬ ಮನುಷ್ಯನ, ದನ ಪಿಶಾಚಿ, ರಾಕ್ಷಸ. ದುಡ್ಡು ಅಂತ ದುಡ್ಡಿಗೆ ಬಾಯಿ ಬಿಡೋ ದುಡ್ಡಿನ ಗುಲಾಮ. ದುಡ್ಡಿಗೋಸ್ಕರ ಮಗಳ ವಿರಹ ವೇದನೆಯನ್ನ ಕೆಡಿಸಿದ್ಯಾ. ನಿನಗ್ ಸ್ವಲ್ಪನೂ ಕನಿಕರನೇ ಇಲ್ಲ. ನಮ್ಮಿಬ್ಬರು ಮದುವೆ ಆಗಿ 8 ವರ್ಷ ಗಂಡ ಹೆಂಡತಿನ ದೂರ ಮಾಡಿದ್ಯಾ. ಮುಂದಿನ ಜನ್ಮದಲ್ಲಿ ನೀನು ಶಾಂಡನಾಗ್ಬಿಡ್ತೀಯ. ಇದು ನನ್ನ ಶಾಪ. ನನ್ನನ್ನು ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ತಗ ನಿನ್ನ 50,000. ಕಮಾನ್ ಮೈ ಡಿಯರ್ ಬಾಗಿ. ಅಳಿಯಂದ್ರೆ ಇವತ್ತೇ ಫಸ್ಟ್ ನೈಟ್ ಅರೇಂಜ್ ಮಾಡ್ಬಿಡ್ತೀನಿ. ನಿನ್ನ ದರಿದ್ರ ಕೈಯಿಂದ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ರೆ ಫಸ್ಟ್ ನೈಟ್ ಆಗಲ್ಲ, ಲಾಸ್ಟ್ ನೈಟ್ ಆಗ್ಬಿಡುತ್ತೆ. ಗುಡ್ ಬೈ ಬಾಗಿ. ಬೇಗ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡು. ಆಯ್ತು. ನಮ್ಮ ಮನೆ ಇಲ್ಲಲ್ಲ, ಹಳ್ಳಿಲಿ. ಸುಮ್ನಿರ, ದುಡ್ಡು ಬಂದಿದೆ. ನಿನ್ ಗಂಟೆಗೆ ಕೆಲಸ ಇಲ್ಲ. ಬಾಗಿ, ನೀನಿಗೋಸ್ಕರ ಕಾಯ್ತಾ ಇರ್ತೀನಿ ಚಿನ್ನ. ಬೇಗ ಬಂದ್ಬಿಡು, ಆಯ್ತು. ಬೇಗ ಬಂದ್ಬಿಡು. ಅಪ್ಪ, ಅಮ್ಮ, ನನ್ ಬರ್ಲಾ? ಅಳಿಯಂದ್ರೆ ನಾನು ಸಹಾಯ ಮಾಡಕ್ ಬರ್ಲಾ? ಸುಮ್ನಿರೆ. ಅಯ್ಯಯ್ಯೋ, ಕ್ಯಾರಿಯರ್ ನೋಡಯ್ಯ ಹೆಂಗ ಅನಾಥವಾಗಿ ಬಿದ್ದೈತೆ. ಅಯ್ಯೋ, ಇನ್ನು 3 ದಿನ ಕ್ಯಾರಿಯರ್ ಇರೋದು ತೊಳಿದೇ ಇದ್ರೆ ಅದ್ರಲ್ಲಿ ಅನ್ನ ತುಂಬಕ್ ಆಗಕ್ಕಿಲ್ಲ. ನಾನ್ ಈಗ್ಲೇ ಹೋಗಿ ವಿಮ್ ಆಗಿ ಬಳ್ಬಳ ಅಂತ ಒಳ್ಳೆ ಮಾಡ್ಬಿಡ್ತೀನಿ. ಬಾರ ಕಡೆ ಹಿಡ್ಕೋ ಕೈಯೇ, ಬಿಡ್ಬೇಡ. ಯೋ, ಬಿಡ ಈ ಕೈನ. ಹಿಂಗೆಲ್ಲ ಮುಟ್ಟಿ ತಟ್ಟಿ ಮಾಡಿದ್ರೆ ನಾನು ಇವಾಗ್ಲೇ ಹೊಂಟೋಯ್ತು. ಅಯ್ಯೋ, ಅಪಾರ್ಥ ಮಾಡ್ಕೋಬೇಡ, ನಾನ್ ಮುಟ್ಟಲ್ಲ. ಬಾ,
ಇವ್ರು ಕೃಷ್ಣ, ನಾನು ಪ್ರೀತಿಸಿರೋರು. ನಮಸ್ಕಾರ. ಹುಡುಗ ಒಳ್ಳೆ ಲಕ್ಷಣವಾಗಿದ್ದಾನೆ. ಸಾಕ್ಷಾತ್ ಶ್ರೀಕೃಷ್ಣನೇ ಆರಿಸಿದ್ಯಾ. ರಾಧಾ, ಕೃಷ್ಣ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಾನೆ. ನೀನ್ ಹೋಗಿ ಕಾಫಿ ತಗೊಂಬ. ಕೃಷ್ಣ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಸರ್, ಒಂದ್ ನಿಮಿಷ. ನಮ್ದು ಸ್ವಲ್ಪ ದೊಡ್ಡ ಫ್ಯಾಮಿಲಿ, ಪ್ಲೀಸ್. ಎಲ್ಲ ಲೈನ್ ಬನ್ನಿ. ಸದಾ ಈ ಕಡೆ ಬಾ. ಅಜ್ಜಿ, ನೀನ್ ಈ ಕಡೆ ಬಾ. ಅಮ್ಮ ಅಮ್ಮ, ಈ ಕಡೆ ಎಲ್ಲ. ಸರ್, ಇವರು ನಮ್ ತಾತ. ಆಗ್ತೀನಿ ಒಂದ್ ಲಾತ. ಹೆಸರು ಹೆಸರು ಜನಾರ್ದನ್ ರಾಯರು ಅಂತ. ನಮಸ್ಕಾರ. ಇವರು ನಮ್ಮ ಅಜ್ಜಿ. ದಂಡಾಲಂದಿ ಸ್ವಾಮಿ. ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. నా పేరు స్వీపర్ సుందరిని. ಸ್ವೀಪರ? ಸ್ವಾಮಿ, ಸ್ವೀಪರ್ ಅಂತ ತಿಳಿಸಲ್ಲದ. ನಾನ್ ಹೇಳ್ತೀನಿ. ಸರ್, ಅದು ಬೇರೆನೇನು ಇಲ್ಲ. ಒಂದ್ ಕಾಲದಲ್ಲಿ ನಮ್ ತಾತ ಅವರು ಸ್ವೆಟರ್ ಫ್ಯಾಕ್ಟರಿ ಇಟ್ಟಿದ್ರು. ಅದು ಮುಳುಗೋದ್ಮೇಲೆ ನಮ್ಮ ಅಜ್ಜಿ ಬಾಯಲ್ಲಿ ಸ್ವೆಟರ್ ಹೋಗಿ ಸ್ವೀಪರ್ ಹೋಗಿದೆ. ಓ, ಅದೇ ಬೆಂದ ಕಾಳೂರ್ ಹೋಗಿ ಬೆಂಗಳೂರು ಆದಾಗೆ, ಕಲ್ಕತ್ತಾ ಹೋಗಿ ಕೋಲ್ಕತ್ತಾ ಆದಾಗೆ. ಸರ್, ಸರ್, ಇವರು ನಮ್ ತಂದೆಯವರು. ನಮಸ್ಕಾರ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಿಮ್ ಹೆಂಡತಿ ಯಾರು ಅಂತ ಮೊದ್ಲೇ ಹೇಳ್ಬಿಡಿ. ಇಲ್ದವ್ರೆ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡು. ಅಲ್ಲಲ್ಲ, ಅವ್ರು ಏನ್ ಹೇಳ್ತಿರೋದು? ಅದೇನಿಲ್ಲ ಸರ್, ನಮ್ ತಂದೆಯವ್ರ ಕತೆ ಒಂಥರ ಗೋಲ್ಮಾಲ್ ಕತೆ ಇದ್ದಂಗೆ. ಪಾರ್ಟ್ 1 ಪಾರ್ಟ್ 2 ಅದನ್ನ ನಾನು ನಿಧಾನವಾಗಿ ಹೇಳ್ತೀನಿ. ಇವರು ನಮ್ ತಾಯಿಯವರು. ನಮಸ್ಕಾರ. ರಾಧಾ ಅಣ್ಣ ನೀನೇನು? ನೋಡಪ್ಪ, 500 ಮನೆ ಕ್ಯಾರಿಯರ್ ಹೊಳಿಯೋಂಗೆ ಪಳ್ಪಳ ಅಂತ ಹೊಳಿಯೋ ನಿನ್ ತಂಗಿನ ನನ್ ಮಗನ್ಗೆ ಕೊಟ್ಟು ಮದುವೆ ಮಾಡಿಸ್ಬಿಡು. ಮಂಗ್ರಿಯಲ್ಲಿ ಊಟದ ಕ್ಯಾರಿಯರ್ ತಲೆ ಮೇಲೆ ಇಟ್ಕೊಂಡು ಹೋಗೋ ಹಾಗೆ ನಿನ್ ತಂಗಿನ ತಲೆ ಮೇಲೆ ಕೂರಿಸ್ಕೊಂಡು ಭದ್ರವಾಗಿ ನಡ್ಕೋತೀನಿ. ಅಲ್ವೇ ನಮ್ಮಲ್ಲೇ? ಸರ್, ನೀವೇನು ಯೋಚನೆ ಮಾಡ್ಬೇಡಿ. ಅದು ನಮ್ ಮನೆಗ್ ಬರೋ ಸೊಸೆನ ಮನುಷ್ಯನಿಗೆ ಊಟ ಹಾಗೆ ಮುಖ್ಯನೋ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ತಾಯಿಯವರು. ಸರ್, ಇವರು ನಮ್ಮ ಅಣ್ಣ ರಮೇಶ್ ಅಂತ. ನಮಸ್ಕಾರ. ಮದ್ವೆ ಆಗಿದ್ಯಾ? 2 ಮಕ್ಳು ತಂದೆ ಸರ್. ಅವರೇನಾ ನಿಮ್ ಶ್ರೀಮತಿ? ಅಲ್ಲ, ಇವರು ನಮ್ ಸೋದರ ಮಾವನ್ ಮಗಳು. ಮತ್ತೆ ನಿಮ್ ಶ್ರೀಮತಿನ ಕರ್ಕೊಂಡ್ ಬಂದಿಲ್ವಾ? ಅವರೇ ಬರ್ತಾರಂತೆ. ಈ ಊರೇನ್ ಹೊಸದಲ್ವಂತೆ. 2 ಸರಿ ಕ್ಯಾಂಪ್ ಹಾಕಿದ್ರಂತೆ. ಕಲೆಕ್ಷನ್ ಜೋರಂತ. ಕ್ಯಾಂಪು ಕಲೆಕ್ಷನ್. ಸರ್, ಅದು ಏನಿಲ್ಲ. ಅವ್ರಿಗೆ ದೀನದಲಿತರು, ಹಿಂದುಳಿದ ವರ್ಗದವರು ಅಂದ್ರೆ ಬಹಳ ಪ್ರೀತಿ. ಅವ್ರ ಸೇವೆನೇ ಜೀವನದ ಮಹಾಭಾಗ್ಯ ಅಂತ ತಿಳ್ಕೊಂಡಿದ್ದಾರೆ. ಹೀಗಾಗಿ ಆಗಾಗ ಪ್ರತಿಯೊಂದು ಊರಲ್ಲೂ ಕ್ಯಾಂಪ್ ಮಾಡ್ತಿರ್ತಾರೆ. ಸರ್, ಇವರು ನಮ್ ಸೋದರ ಮಾವನ್ ಮಗಳು ಅಂತ ಹೇಳಿದ್ನಲ್ಲ, ಇವ್ರು ಭಾವಿ ಪತಿ. ನಮಸ್ಕಾರ. ಇವರು ನಮ್ ಸೋದರ ಮಾವ ಒಂಥರ ಮಿಲಿಟರಿ ಮ್ಯಾನ್ ಇದ್ದಾಗೆ. ಸರ್, ಇವನು ನಮ್ ತಾತನಿಗೆ ಸೇವಕ. ಇಲ್ಲೂ ಅದೇಯಾ? ಸರ್, ಇದು ಚೆನ್ನಾಗಿರಲ್ಲ. ಸ್ವಲ್ಪ ಈ ಕಡೆ ಬರ್ತೀಯಾ? ಕೃಷ್ಣ, ನಿಮ್ ಫ್ಯಾಮಿಲಿಲಿ ಒಬ್ಬೊಬ್ರು ಒಂಥರ ವಿಚಿತ್ರವಾಗಿದಾರಲ್ಲ, ಅದ್ ಯಾಕೆ? ಸಹಜ ಸರ್. ಈಗ ಒಂದು ಕೈಲಿ 5 ಬೆರಳಿದೆ, ಎಲ್ಲಾ ಸರಿ ಸಮಾಗಕ್ಕಾಗುತ್ತೆ? ಇಲ್ಲ. ಹಾಗೆ ಒಂದು ಕುಟುಂಬ ಅಂದ್ಮೇಲೆ ಒಂದು ಹೂವಿನ ಕದಂಬ ಇದ್ದ ಹಾಗೆ ಒಬ್ಬೊಬ್ರದ್ದು ಒಂದೊಂತರ ಕ್ಯಾರೆಕ್ಟರ್. ಸರಿನೇ. ಅಯ್ಯೋ, ನಮ್ಮ ಅಕ್ಕ ಬಾವನ್ ಪರಿಚಯ ಮಾಡ್ಕೊಡೋದೇ ಮರ್ತ್ಬಿಟ್ಟೆ. ಅಕ್ಕ ಬಾವ ಯು ಡೋಂಟ್ ವರಿ ಸರ್, ನಾನು ಕರ್ಕೊಂಡ್ ಬರ್ತೀನಿ. ಐ ವಿಲ್ ಬ್ರಿಂಗ್ ದೆಮ್. ಅಪ್ಪ, ಅಮ್ಮ, ಅಕ್ಕ ಬಾವ. ನನ್ನ ಮಗನೇ 50,000 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕ ಬದಿದ್ದು ಬರೋ. ಅಕ್ಕ ಬಾ 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 ಬಾ. ನಮ್ಮ ಮಾತು ಕೇಳಲ್ಲ ಅಂತಾನಲ್ಲ, ಒಳ್ಳೆ ಗ್ರಾಚಾರ ಬಂತಲ್ಲ. ಸರ್, ಇವರು ನಮ್ಮ ಅಕ್ಕ, ಇವ್ರು ನಮ್ಮ ಭಾವ. ಜೋಡಿ ಅಂದ್ರೆ ಹೀಗಿರ್ಬೇಕು. ಮದುವೆ ಆಗಿ 8 ವರ್ಷ ಆಯ್ತು, ಇನ್ನು ಫಸ್ಟ್ ನೈಟ್ ಆಗಿಲ್ಲ. ಸರ್, ಅದ್ ಬಂದು ಮದುವೆ ಆಗಿ 8 ವರ್ಷ ಆಯ್ತಲ್ಲ, ಇನ್ನು ಮಕ್ಳಾಗಿಲ್ಲ ಅಂತ ಹೇಳ್ತಾ ಇದಾರೆ. ಬಹಳ ಫೀಲಿಂಗ್ ಅಲ್ಲಿ ಇದಾರೆ. ಅಯ್ಯೋ ಪಾಪ, ಆ ದೇವ್ರ ಲೀಲೆ ನೋಡಿದೆ ಕೃಷ್ಣ. ಇಷ್ಟೊಂದು ಅನ್ಯೋನ್ಯವಾಗಿರೋ ದಂಪತಿಗಳಿಗೆ ಒಂದು ಮಗುನೂ ಇಲ್ಲ. ಅದೇ ಪ್ರತಿದಿನ ಹೊಡೆದಾಡಿ ಕಚ್ಚಾಡೋ ಜಗಳಗಂಟ ದಂಪತಿಗಳಿಗೆ ವರ್ಷಕ್ಕೊಂದು ಮಗು ಕೊಡ್ತಾನೆ. ಏನು ವಿಚಿತ್ರ. ఇంట్లో పర్క బకెట్ ఉంది, పెనాలు ఉంది, బాగా రుద్ది కడిగేస్తాను. ಕೈ ಬಿಡ್ಬೇಡ ಅಂತ ಹೇಳಿಲ್ಲ? ಏನ್ ಕೈ ಬಿಡೋದು ನನ್ ಗಿಂಡ? ಪೆನಾಯಿಲ್ ಗಬ್ ವಾಸನೆ. ಕೃಷ್ಣ ನಿಮ್ಮ ಅಜ್ಜಿ ಪೆನಾಯಿಲು ತೊಳೆಯೋದು ಅಂದ್ರೆ ಏನು? ಅದು ಬೇರೆ ಏನೇನಿಲ್ಲ ಸರ್, ನಮ್ಮ ಅಜ್ಜಿಗೆ ಬಹಳ ಬೇಗ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅದು ಅವರು ಊಟ ಬೇಕಾದ್ರೆ ಬಿಟ್ಬಿಡ್ತಾರೆ, ಆದ್ರೆ ಬಾತ್ರೂಮ್ ತೊಳೆಯೋದ್ ಮಾತ್ರ ಬಿಡೋದಿಲ್ಲ. ಯಾರು ನಂಬೋದಿಲ್ಲ ಸರ್. ಅವ್ರಿಗೆ ಖುದ್ದಾಗಿ ಹೋಗಿ ಫಿನಾಯಿಲ್ ಹಾಕಿ ಬಾತ್ರೂಮ್ ತೊಳೆದ್ರೆ ಅವ್ರಿಗೆ ಸಮಾಧಾನ. ಅದು ಕಾಫಿ ತಗೊಳ್ಳಿ. ಕಾಫಿ ಸರ್, ಕಾಫಿ. ಥ್ಯಾಂಕ್ಸ್. ನಿಮ್ಮನೆ ಸರ್? ಹೌದಲ್ವಾ?
ಕುಡೀರಿ ಸರ್ ಕಾಫಿನಾ? ಅಪ್ಪ ಬಾಗ ವೃತ್ತಿ ಕಡಿಗೆಸ್ನಿ ಸರ್ ಕೊಟ್ಟು ಕೃಷ್ಣ ಅದು ಬೇರೆನೇನಿಲ್ಲ ಸರ್. ನಮ್ಮ ಅಜ್ಜಿಗೆ ಒಂದು ಪಾಲಿಸಿ ಇದೆ. ಅವರು ಫ್ರೀಯಾಗಿ ಯಾವ ಕೆಲಸನೂ ಮಾಡೋದು ಇಲ್ಲ, ಮಾಡಿಸ್ಕೊಳ್ಳೋದು ಇಲ್ಲ. ಅದಕ್ಕೆ ಅಂತಾರೆ ಪ್ರತಿಯೊಂದಕ್ಕೂ ಒಂದೊಂದು ಬೆಲೆ ಕಟ್ತಾರೆ. ನಾನ್ ಕೊಡ್ತೀನಿ ಸರ್, ನಾನ್ ಕೊಡ್ತೀನಿ. ರಾಧಾ, ರೂಮ್ಸ್ ಎಲ್ಲಿದೆ? ಬನ್ನಿ ತೋರಿಸ್ತೀನಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಸರ್ ತುಂಬಾ ಸ್ಟ್ರೈನ್ ತಗೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಸರ್. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಅಯ್ಯೋ ಏನ್ರಿ ಇದು? ಭಾಗ್ಯ ಒಳ್ಳೆ ಚಾನ್ಸು, ಇಲ್ಲ ಅನ್ಬೇಡ ಪ್ಲೀಸ್. ఏం లేదు టెన్నిస్ బాత్రూమ్ చాలా గప్ కొడతా ఉండింది, అందుకే పెనాలు వేసి బాగా రుద్ది కడిగిన్నాను. కడిగిందాಯ್ತಾ? ನೀನು ಹೋಗು. ఏం ఓగంటావు? క్లీన్ చేస్తున్నాను, ఏమన్నా కొట్టు, ఇది వేరే ఉంది. నన్ను ಕೇಳ್ತೀಯ? కృష్ణನ್ ಕೇಳು, ಕೊಟ್ಟತಾನೆ. నువ్వే పోయి కేಳಿ తీసుకొనిరా, నేను ఈడే ఉంటాను. ಅಯ್ಯೋ ಕರ್ಮ, ಇಲ್ಲೇರು. ಅಯ್ಯ ಮಾವನ ಹತ್ರ ತಪ್ಪಸ್ಕೊಂಡ್ಬಂದು ಹೆಂಡತಿ ಜೊತೆ ಬಚ್ಚಲ್ ಮನೇಲಿ ಪಟ್ನೈಟ್ ಮಾಡ. ಅಲ್ಲ ಗುರು, ಆ ಸ್ವೀಪರ್ ಸುಂದರಿ ಪೆನಾಯ್ಲು ಪರ್ಕೆ ಹಿಡ್ಕೊಂಡ್ ಬಂದ್ಬಿಟ್ಟು ಯಮನ ಕೊಟ್ಟು ಅಂತ ಅವಳೆ. ಒಂದ್ 10 ರೂಪಾಯಿ ಕೊಟ್ಟು ఇంకొక 10 కొట్టు. నేనే అది చేస్తే కణ్ కనిపించలేదా నీకే? ఆడాడుంది, అప్పుడే రూమ్ పోయింది. పో వద్లా బల్లా ದುಡ್ಡು ಇಚ್ಚಿపోವಯ್ಯಾ. ಬಲೇದೆ ನೀನು. ನಿನಗಾಗಿ ಓಡೋಡಿ ಬಂದೆ ಭಾಗ್ಯ ಭಾಗ್ಯ. ನಾನು ಇಲ್ಲಿದ್ದೀನ್ರಿ. ಇಷ್ಟೊಂದು ಜೋರಾಗಿ ಮಾತಾಡ್ತಾರೆ, ಹೆಣ್ಣಿನ ಕಡೆ ಅವ್ರಿಗೆ ಕೇಳಿಸ್ಕೊಂಡ್ಬಿಟ್ರೆ ಅಪಾರ್ಥ ಮಾಡ್ಕೊಳಲ್ವಾ? ಬುದ್ಧಿ ಇಲ್ಲ ಅವನಿಗೆ. ಯಾಕೋ? ಅಯ್ಯೋ ಆಗ್ಬಾರ್ದಾಗೋಯ್ತು ಗುರು, ಆಗ್ಬಾರ್ದಾಗೋಯ್ತು. ಏನಾಯ್ತು? ಇನ್ನು 3 ದಿವಸ ಹತ್ರ ಹೋಗಂಗಿಲ್ಲಂತೆ, ಅದಕ್ಕೆ ಒಂದ್ 10 ರೂಪಾಯಿ ಇದ್ರೆ ಕೊಟ್ಟು ಒಂದು ದಿಂಬ ಹಾಕೊಂಡು ಪಾಚಂಬಿಡ್ತೀನಿ. ನನ್ ಕಷ್ಟ ನನ್ಗಿಲ್ಲ. ಶಿವ ತೃಪ್ತನಾದ. ಏನೇ ಹೇಳಿ ರಾಮಣ್ಣವ್ರೆ, ಪಟ್ಟಣದಲ್ಲಿ ಕಲಬೆರಕೆ ಊಟ ಮಾಡಿ ಮಾಡಿ ನಾಲ್ಗೆ ಸತ್ತೋಗಿತ್ತು. ನಿಮ್ ಹಳ್ಳಿ ಊಟ ಮಾಡಿದ್ಮೇಲೆ ನಾಲ್ಗೆ ಸ್ವಲ್ಪ ಜೀವ ಬಂತು ನೋಡಿ. ಕೂತ್ಕೊಳ್ಳಿ. ಏ ಕೃಷ್ಣ ಬಾಪ, ಇಲ್ಲಿ ಕೂತ್ಕೋ ಬಾಪ. ನಮ್ ಕುಟುಂಬದ ಸದಸ್ಯರನ್ನೆಲ್ಲ ನೋಡಾಯ್ತಲ್ಲ ಸರ್, ಇಂಥ ಒಪ್ಪಣೆ ಕೊಟ್ರೆ ನಾವು. ಚೆನ್ನಾಗಿ ಹೇಳಿದ್ರಿ. ಈಗ ಶುಕ್ಲ ಪಕ್ಷ, ಇನ್ 8 ದಿವಸ ಕಳೆದ್ರೆ ಆಶೀರ್ವಾದ ಮಾಸ ಶುರು ಆಗುತ್ತೆ. ಅಲ್ಲಿವರೆಗೂ ಇದ್ದು ಮದುವೆ ಮುಗಿಸ್ಕೊಂಡು ಹೋಗ್ಬೋದಲ್ಲ? 8 ದಿನ ನಾವಿಲ್ಲಿ ಇದ್ಬಿಟ್ರೆ ನಮ್ ಬಾಸ್ ಹಬ್ಬ ಮಾಡ್ಬಿಡ್ತಾರೆ. ಅದೇನಿಲ್ಲ ಸರ್, ನಮ್ ಕುಟುಂಬದ ಸದಸ್ಯರೆಲ್ಲರೂ ಬಸವಣ್ಣವ್ರ ವಚನ ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ನಮ್ಮ ಬಸವಣ್ಣವ್ರು ಹೇಳಿದಾರಲ್ಲ, ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತ. ಅದನ್ನ ನಾವೆಲ್ಲರೂ ಪರಿಪಾಲಿಸ್ತಾ ಇದೀವಿ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಏನ್ಮವ? ಒಳ್ಳೆ ಅಭ್ಯಾಸನೆ. ನನ್ ತಂಗಿ ಮದುವೆ ಮುಗಿಯೋವರೆಗೂ ನಿಮ್ಮನ್ನ ಯಾರನ್ನೂ ಕಳ್ಸ್ಕೊಡಲ್ಲ. ನೀವು ಸುಮ್ನೆ ಇರಿ. ನನಗೆ ಕೃಷ್ಣ ಬಹಳ ಹಿಡಿಸ್ಬಿಟ್ಟಿದ್ದಾನೆ. ಒಂದ್ ಕೆಲಸ ಮಾಡಿ, ನಿಮ್ ಹೆಂಡತಿನ ಇಲ್ಲಿಗೆ ಕರ್ಸ್ಬಿಡಿ. ಶರಣು ಶಂಕರ ಶಂಭೋ. ರಾಧಾ, ತಿರ್ಪೇಳ್ ಬಂದ್ ಹೇಳಿ ನೋಡಮ್ಮ. ಪಾತ್ರೆ ಹಿಡಿಯಮ್ಮ. ನನ್ನ ನೀನ್ ಭಿಕ್ಷುಕದವಳು ಅಂತ ಅನ್ಕೊಂಡ್ರ? ಮತ್ತೆ ಕೃಷ್ಣ ಇದ್ರೆ ಸ್ವಲ್ಪ ಕರಿತೀರಾ? ನಾಟಕದ ಪಂಕಜ ಬಂದಿದ್ದಾಳೆ ಅಂದ್ರೆ ರಮೇಶ್ ಅವ್ರ ಹೆಂಡತಿಯಾಗಿ ಆಕ್ಟ್ ಮಾಡಕ್ ಬಂದಿರೋದು ನೀವೇನಾ? ನಾನೇ. ಬನ್ನಿ. ಏನಮ್ಮ, ಒಂದ್ ನಿಮಿಷ. ಮೊನ್ನೆ ರಮೇಶ್ ಅವರು ನಮ್ ಮನೆಗ್ ಬಂದಾಗ ನಾನ್ ಸರಿಯಾಗಿ ನೋಡ್ಲಿಲ್ಲ. ಯಾರು ಅಂತ ತೋರಿಸ್ತೀರಾ? ಅಲ್ಲಿ ಕೃಷ್ಣನ್ ಪಕ್ಕ ನಗ್ತಾ ಕೂತಿದಾರಲ್ಲ ಅವ್ರೆ. ಇನ್ ಬಿಡು, ಡ್ರಾಮಾ ಶುರು ಹಚ್ಕೊಂಡು ಜಮಾಯಿಸ್ಬಿಡ್ತೀನಿ. ಏನು ಅಂದ್ರೆ ಏನ್ ಕೃಷ್ಣ, ಯಾರಿದು? ಈ ತರನ ಸರ್? ಅದೇನಿಲ್ಲ, ನಮ್ಮ ಅತ್ತಿಗೆ ಅಮೆರಿಕದ ಹುಟ್ಟು ಬೆಳೆದವ್ರು ನೋಡಿ. ಅಲ್ಲಿನ ಪದ್ಧತಿ ನಿಮಗೆ ಗೊತ್ತೇ ಇದೆಯಲ್ಲ. ಯಾರೇ ಆಗ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಇಲ್ಲ. ಸಿಗ್ದವ್ರನ್ನೆಲ್ಲ ತಪ್ಕೋತಾರೆ, ಸಿಗ್ದವ್ರಿಗೆಲ್ಲ ಮುತ್ ಕೊಡ್ತಾರೆ.
ಟಿವಿನಲ್ಲಿ ನೀವೆಲ್ಲ ನೋಡ್ತಿರಲ್ಲ ಸರ್. ಹೌದೌದು. ಸರಿ, ನೀವೆಲ್ಲ ರೆಸ್ಟ್ ತಗೊಳ್ತಾ ಇರಿ, ನಾ ತೋಟದ ಹತ್ರ ಹೊಟ್ಟು ಬರ್ತೀನಿ. ಆಯ್ತಾಯ್ತು. ಹ್ಮ್. ಅಪ್ಪ ರಮೇಶ್ ತಪ್ಕೊಳ್ ಬಿಟ್ಬಿಟ್ಟು ರಾಧನ ಅಣ್ಣನ್ ತಪ್ಕೋತೀನ. ನಂದೇನ್ ತಪ್ಪು? ನನ್ ಗಂಡ ಯಾರು ಅಂತ ಕೇಳಿದಿಕ್ಕೆ ರಾಧಾ ಕೃಷ್ಣನ್ ಪಕ್ಕ ಅಂತ ಹೇಳಿದ್ಲು. ಎಡ್ಗಡೆನೋ ಬಲ್ಗಡೆನೋ ಅಂತ ಹೇಳಿಲ್ಲ. ನೋಡಕ್ಕೆ ಇಬ್ರು ಒಂದೇ ಪರ್ಸನಾಲಿಟಿ ಇದ್ರು. ಎಲ್ರು ಅವ್ರವ್ರ ಪಾತ್ರನ ಅಚ್ಚುಕಟ್ಟಾಗಿ ನೆರವೇರಿಸ್ತಿದ್ದೀರಾ. ನನಗಂತೂ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ಸುತ್ತೆ. ಅಯ್ಯ ಏನ್ ಸಕ್ಸಸ್ ಏನೋ, ನುಣ್ಣಿಗಿರೋ ನನ್ನ ತಲೆಗೆ ಟೋಪ್ ಅನ್ನೋ ಮೀಸೆ ಎಲ್ಲ ಹಾಕ್ಬಿಟ್ಟು ಹಿಂಸೆ ಆಗ್ತಿದೆ ನನಗೆ. ಅಯ್ಯೋ, ನಾ ಸ್ವಲ್ಪ ತೆಗಿತೀನಪ್ಪ. ಈಗ ತಣ್ಣಗಾಗ್ತಾ ಇದೆ ನನಗೆ. ನಮ್ಮ ಆಫೀಸ್ ಸ್ಟಾಫ್ ಎಲ್ರು ಒಟ್ಟಿಗೆ ಇಲ್ಲೇನ್ ಮಾಡ್ತಾ ಇದಾರೆ ನೋಡಿದವ್ರು, ಶಿವ ಅಂತ ದಿಟ್ಟೆಜ್ಜೆ ಇಟ್ಬಿಟ್ಟಿದೀವಿ. ಯಾವ ಕಾರಣಕ್ಕೂ ವಾಪಸ್ ತೆಗೆಯೋದ್ ಬೇಡ. ಕೃಷ್ಣ ಕೃಷ್ಣ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ. ನಾವ್ ಯಾರು ಅಂತ ಗೊತ್ತಾಗೋವರೆಗೂ ನಾವ್ ಇದೇ ರೀತಿ ನಾಟಕ ಮುಂದುವರಿಸೋಣ. ನೋಡಿ, ಇದ್ ಹೇಗಿದ್ರು ಹೊಸ ಊರು, ನಾವ್ ಯಾರುನು ಇಂತಿಂತವ್ರು ಅಂತ ಯಾರಿಗೂ ಗೊತ್ತು ಮಾಡೋದೇ ಬೇಡ. ನಾನ್ ಹೇಳ್ತೀನಲ್ಲ. ಲೇ ತಿಮ್ಮ, ನೀನು ಇಲ್ಲಿ ಯಾವ ಬಂದೆ? ಬಂದಿದ್ದಲ್ಲ, ಒಜ್ಜಿ ಎಡ್ಕೊಂಡ್ ಬಂದಿದ್ದು. ಯಾರು? ನಮ್ಮ ಅಪ್ಪ. ಯಾಕೆ? ಸಿನಿಮಾಗ್ ಸೇರ್ಬೇಕು ಅಂತ ಹೇಳ್ದೆ ಕೇಳ್ದೆ ಸಿಟಿಗ್ ಬಂದೆ. ನಮ್ಮಪ್ಪ ಟೀ ಅಂಗಡಿಗೆ ಬಂದ್ ಒಜ್ಜಿ ಎಡ್ಕೊಂಡ್ ಬಂದ್ರು. ಅದ್ ಸರಿ, ನೀವೆಲ್ಲ ಏನಿಲ್ಲ? ನಿನಗೆ ಯಾಕೆ ಹೋಗಲ್ಲ ತಲೆ ಹೇಳ್ತೆ? ಬೇಡ ಬಿಡಿ, ನೀವೆಲ್ಲ ಯಾರು ಅಂತ ನಾನೇ ರಾಮಣ್ಣ. ಏ ಕೃಷ್ಣ, ಒಳ್ಳೆ ಆಂಜನೇಯನ್ ಸವಾಸ ಆಯ್ತು. ನಮ್ ಪ್ಲಾನ್ ಎಲ್ಲ ಎಕ್ಕುಡಿಸ್ಬಿಡ್ತಾನೆ. ಹಾಗಾದ್ರೆ ನನ್ 120 ರೂಪಾಯಿ ಬಾಕಿ ಎತ್ತಿ. ನೀ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ಯಾ? ನಮ್ಮಪ್ಪ ಕರ್ಕೊಂಡ್ ಬರ್ಬೇಕಾರೆ ತೀರ್ಸೆ ಕರ್ಕೊಂಡ್ ಬಂದಿದ್ದು. ಕೃಷ್ಣ, ಬಲ್ ಡೇಂಜರ್ ಇವನು. ಅದೇನ್ ದುಡ್ಡು ಕೊಡ್ಬೇಕಾ ಕೊಟ್ಬಿಡು. 120 ಕೊಡು. ನೋಡು, ಈ ವಿಷಯನ ಯಾರು ಹೇಳಕೋಬಾರ್ದು. ಇದು 20 ರೂಪಾಯಿ. ಸರಿನಾ? ಹುಡುಗರು, ನಾನು ನಿಂತ್ಕೊಳ್ಳಿ. ಎಲ್ಲ ಹಾಳಾಗ್ ಹೋದ್ರು ಅಲ್ಲ. ಅಷ್ಟು ಸಲ ಬಡ್ಕೊಂಡಿದೀನಿ, ರಾತ್ರಿ ಆದ್ರೆ ಒಂದ್ ಕ್ವಾರ್ಟರ್ ಕೊಡ್ಬೇಕು ಅಂತ. ಎಲ್ಲ ಹಾಳಾಗ್ ಹೋಗಿ ಬಿಟ್ಕೊಂಡ್ರ ಏನೋ. ಸೇಫ್ಟಿಗೆ ಇದನ್ನ ತಂದಿದ್ದಕ್ಕೆ ಸರಿ ಹೋಯ್ತು. ಇರ್ಲಿ. ನೂರಲ್ಲ, ವಿರಹ ಸಾವಿರ ಸಾವಿರ ಹಣೆ ಬರಹ. ನಾನು ನಿನ್ನ ತಮ್ಮನಾಗಿ ಈ ಕರ್ತವ್ಯ ಮಾಡ್ಲೇಬೇಕು. ಇದಕ್ಕೊಂದು ದಾರಿ ಕಂಡು ಹಿಡಿಯಲೇಬೇಕು. ಡ್ಯಾಮ್ ದಾರಿ ಡ್ಯಾಶ್ ಅಮೌಂಟ್. ಕೃಷ್ಣ, ನನ್ ಯಾಕ ಎತ್ಕೊಂಡ್ಬರ್ತಾ ಇದೀರ ಬಿಡ್ರೆ? ಯಾರಯ್ಯ ನೀವು? ಯಾಕ ಬರ್ಕೊಂಡ್ಬರ್ತೀರಾ? ಯಾರಯ್ಯ ನೀವು? ಯಾಕ ಯಾರನ್ನ ಬರ್ಕೊಂಡ್ಬರ್ತಾ ಇದ್ದೀರಾ? ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ನನ್ ಜೀವ ಉಳಿಸ್ರಯ್ಯ. ನೀವೇ ನಮ್ಮನ್ನ ಕಾಪಾಡ್ಬೇಕು ಸರ್. ನಾನು ನಿಮ್ಮನ್ನ ಕಾಪಾಡ್ಬೇಕಾ? ಅಯ್ಯೋ ರಮೇಶ, ನೀವು? ಅವ್ರಿಬ್ರೇ ಅಲ್ಲ ಸರ್, ಜೊತೆನಲ್ಲಿ ನಾವು ಇದೀವಿ. ಅದ್ರಪ್ಪ, ಸಾಮೂಹಿಕವಾಗಿ ರಜಾ ಹಾಕ್ಬಿಟ್ಟು ಎಲ್ರು ಏನೋ ಗನಂದಹಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೆ. ಈ ಹಳ್ಳಿಲಿ ಏನ್ ರಯ್ಯ ಮಾಡ್ತಿದ್ದೀರಿ? ಹೇಳಕ್ ಹೋದ್ರೆ ದೊಡ್ಡ ಕಥೆ ಆಗತ್ತೆ ಸರ್. ಅದಕ್ಕೆ ಟೆಲಿಗ್ರಾಮ್ ತರ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅದೇನಾಯ್ತು ಹೇಳ್ರಪ್ಪ. ಶಾರ್ಟ್ ಆಗೋ ಲಾಂಗ್ ಆಗೋ, ಒಟ್ಟಲ್ಲಿ ವಿಷಯ ಗೊತ್ತಾಗಬೇಕು ಅಷ್ಟೇ. ನಮ್ ಕೃಷ್ಣ ಇದನ್ನಲ್ಲ ಏನ್ ಮಾಡ್ದ? ಅಲ್ವಾ ಕುನಾಬು, ನೀ ನಮ್ ಕೃಷ್ಣನ್ ಚಿಕ್ಕಪ್ಪ ಅಂತ ಗೊತ್ತಾದ್ಮೇಲೆ ನನಗ್ ಬಹಳ ಸಂತೋಷ ಆಯ್ತು. ನನಗೂ ಸಂತೋಷ ಆಯ್ತು ಕಣ. ಕುನಾಬು, ಇದಕ್ಕೆ ಹೇಳದ್ ಕಣ ಋಣಾನುಬಂಧ ಅಂತ. ಇಷ್ಟು ದಿವಸ ನಾ ಬರೀ ಸ್ನೇಹಿತರಾಗಿದ್ವಿ, ಈಗ ಸಂಬಂಧಿಗಳಾಗೋಗ್ಬಿಟ್ವಿ. ಬರೀ ಸಂಬಂಧಿಗಳಲ್ವೋ, ಬೀಗರಾಗ್ಬಿಟ್ರು ಕಣ. ನೋಡು ನೋಡು, ಅಲ್ಲಿ ಏನ್ ಅನುಬಂಧ. ಎಲ್ರು ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು. ನನಗಂತೂ ಈ ಸಂಬಂಧ ಒಪ್ಪಿಗೆ ಆಗಿದೆ. ನನಗೂ ಅಷ್ಟೇ ಕಣಯ್ಯ, ಈ ಸಂಬಂಧ ಸಂಪೂರ್ಣವಾಗಿ ನನಗೊಪ್ಪಿಗೆ. ಬಾರಯ್ಯ, ಅಬಾ 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 ರಾಮಣ್ಣ. ನಾನು ಇವನ್ನ ಹುಡ್ಕೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ನನ್ನ ಪುಣ್ಯ ಕೊನೆಗೂ ಸಿಕ್ಕದ. ನೋಡಮ್ಮ ರಾಧಾ, ನೋಡಮ್ಮ ಅವನ್ನ ಸರಿಯಾಗಿ ನೋಡಮ್ಮ. ಅವತ್ತು ನೀನು ಅವನ ಜೊತೆ ತಾನೇ ಬೈಕಲ್ಲಿ ಹೋಗಿದ್ದು. ರಾಮಣ್ಣ
ನಿನ್ ತಂಗಿ ರಾಧಾ ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಇವನ್ ಜೊತೆ ಮಾತಾಡ್ತಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅದನ್ನ ಕಡೆ ನಿನ್ನ ಹತ್ರ ಹೇಳ್ತಿರೋದು. ಏ ಪ್ರಶಾಂತ, ಹೇಳಯ್ಯ. ರಾಧಾ, ನಾನ್ ನಿಮ್ಮ ಹತ್ರ ಮುಂಚೆನೆ ಹೇಳ್ಬೇಕಿತ್ತು. ನಾನು ನಿಮ್ಮನ್ನ ತುಂಬಾ ಕಡೆ ಹುಡುಕ್ದೆ, ಆದ್ರೆ ನೀವು ನನಗೆಲ್ಲೂ ಸಿಕ್ಕಿಲ್ಲ. ನಮ್ ತಂಗಿ ಹತ್ರ ಏನ್ ಮಾತಾಡ್ಬೇಕು? ಅವ್ರು ಕೊಟ್ಟ ಸ್ಫೂರ್ತಿಯಿಂದ ನನಗೂ ಮದ್ವೆ ಆಯ್ತು ಅಂತ ಹೇಳಕ್ ಬಂದೆ. ನಿನಗ್ ಮದ್ವೆ ಆಗೋಯ್ತಾ? ಅಯ್ಯೋ ಅಯ್ಯೋ, ಇವಳು ನನ್ನ ಮಗಳು ಜ್ಯೋತಿ. ಹೌದು ಮಾವ, ಯಾರಿಲ್ಲ ಅಂತ ಹೇಳಿದ್ದು. ಸಾಕ್ಷಾತ್ ನಿಮ್ ಮಗಳೇ, ಆದ್ರೆ ಈಗ ನನ್ ಹೆಂಡತಿ. ಅಯ್ಯೋ 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 ಅಯ್ಯೋ, ನನಗ್ ತಿಳಿಸಿ ಎಂತ ಕೆಲಸ ಮಾಡ್ಬಿಟ್ಟೆ? ಶಾಸ್ತ್ರಿಗಳೇ ಸಮಾಧಾನ, ಬೇಜಾರ್ ಮಾಡ್ಕೋಬೇಡಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ನಿಮ್ಮಂತ ದೊಡ್ಡರೇ ಹೇಳಿದಲ್ರಿ. ಸಮಸ್ಯೆ ಬಿರುಗಾಳಿಯಾಗಿ ಬಂತು, ತಂಗಾಳಿಯಾಗಿ ಹೊರಟೋಯ್ತು. ರಾಧನ್ ಸಂತೋಷಕ್ಕೆ ಇವತ್ತು ಹೋಳಿಗೆ ಊಟ. ಏನಂತೀರಾ? ಬೊಂಬಾಯ್. ಹೇಳೋಣ. ಕಂಡಕ್ಟರ್ ಟಿಕೆಟ್ ಪುಸ್ತಕ ಇರ್ಲಿ. ಯಾರು ಕೇಳೋದು, ಎಲ್ಲಿ ಹೋಗೋದು? ಯಾರು ಕಾಣ್ತಾನೆ ಇಲ್ವಲ್ಲಪ್ಪ. ಲೇ ಬರೀ, ನಾನೇ ಬರ್ತೀನಿ ಇರು. ಬರೀ ಇಲ್ಲಿ ಈ ರಾಮಣ್ಣ ಮನೆ ಗೊತ್ತೇನ ನಂಗೆ? ಸ್ವಲ್ಪ ತೋರಿಸ್ತೀಯಾ? ಯಾಕಂದ್ರೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಕೃಷ್ಣ ಅಂತ. ಅವ್ರು ಅರ್ಜೆಂಟ್ ಆಗಿ ನೋಡ್ಬೇಕು. ಕೃಷ್ಣ ಫ್ರೆಂಡ್ ನೀವು? ಬರೀ ಫ್ರೆಂಡ್ ಅಲ್ಲ ಕಣೋ, ಕ್ಲೋಸ್ ಫ್ರೆಂಡ್. ಸರಿಯಾದ ಸಮಯಕ್ಕೆ ಬಂದ್ರಿ. ಏನೋ ವಿಷಯ ಅಂತದ್ದು? 2 ದಿವಸದಲ್ಲಿ ರಾಧಂಗೂ ಕೃಷ್ಣಂಗೂ ಮದುವೆ. ರಾಧನ್ಗೂ ಕೃಷ್ಣಂಗೂ ಮದುವೆನಾ? ಹೌದು ಸಾರ್. ಕೃಷ್ಣ ಕೆಲ್ಸ ಮಾಡ್ತಿರೋ ಆಫೀಸ್ ನಲ್ಲಿನ ಎಲ್ಲಾ ಸ್ಟಾಫ್ ಗಳು ಅಪ್ಪ ಅಮ್ಮ ಅಜ್ಜಿ ತಾತ ಅಂತ ಇಲ್ಲಿ ಬಂದು ನಾಟಕ ಆಡ್ತಿದ್ದಾರೆ. ರಾಮಣ್ಣ ಕೂಡ ಕೃಷ್ಣ ತುಂಬಿದ ಕುಟುಂಬದಿಂದ ಬಂದಿರೋದು ಅಂತ ನಂಬಿಟ್ಟಿದ್ದಾರೆ. ಎಲ್ಲ ನನ್ನ ಮಕ್ಕಳ್ರ ಎಲ್ರು ಸೇರ್ಕೊಂಡು ಇಲ್ಲಿ ನಾಟಕ ಮಾಡ್ತಾ ಇದ್ದೀರಾ? ಹಾ ಬರ್ತೀನಿ ಕಣ್ರಲ್ಲೇ, ನಿಮ್ಮೆಲ್ರಿಗೂ ಸೇರ್ಸಿ ಫಿಟ್ಟಿಂಗ್ ಇರ್ತೀನಿ ಕಣ್ರೋ. ಬರ್ತೀನಿ ಕಣ್ರೋ. ಸರ್ ಏನಪ್ಪ ಅದು? ಈ ವಿಷಯನ ಯಾರಿಗೂ ಹೇಳ್ಬೇಡಿ ಸರ್. ಹೇಳಲ್ಲಪ್ಪ, ದೇವರಾಣಿ ಹೇಳೋದಿಲ್ಲ. ನಾಳೆ ಬೆಳಗ್ಗೆ ದಿನಪತ್ರಿಕೆಯಲ್ಲಿ ಹೆಡ್ಡಿಂಗ್ ನಲ್ಲಿ ಇರುತ್ತೆ. ಬರ್ತೀನಿ ಕಣ್ರಲ್ಲೇ. ಒಂದು ಇಂಗ್ಲೆಂಡ್ ಲೆಟರ್ ಕೊಡಿ ಸರ್. ಬೇಗ ಒಂದು ಟೆಲಿಗ್ರಾಮ್ ಫಾರ್ಮ್ ಕೊಡಿ ಸರ್. ಸರ್ ಸ್ವಲ್ಪ ಪೆನ್ನು ಈಗಲೇ ಕೊಟ್ಟು. ಡಿಯರ್ ಸಿಸ್ಟರ್, ಕೃಷ್ಣ ಮ್ಯಾರಿಂಗ್ ರಾಧಾ, ಯು ಸ್ಟಾರ್ಟ್ ಇಮಿಡಿಯೇಟ್ಲಿ. ಐ ಆಮ್ ವೇಟಿಂಗ್ ಅಟ್ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಪೆನ್ನು ಸ್ವಲ್ಪ ಇರಯ್ಯ. ಎಷ್ಟಾಯ್ತು ಸರ್? 80 ರೂಪಾಯಿ. 80 ರೂಪಾಯ? ಇನ್ನೇನ್ರಿ, ರಾಮಾಯಣ ಮಹಾಭಾರತನೇ ಬರ್ತಿದ್ದೀರಲ್ಲ. ಫಿಟ್ಟಿಂಗ್ ಇಡೋದ್ರಲ್ಲಿ ಸುಲಭ ಅಂತ ತಿಳ್ಕೊಂಡ್ರೆ ಸರ್. 80 ರೂಪಾಯಿ. ತಗೊಳ್ಳಿ ಸರ್, ತಗೊಳ್ಳಿ. ಕೀಪ್ ದಿ ಚೇಂಜ್, ಕೀಪ್ ದಿ ಚೇಂಜ್. ಸರ್ ಪೆನ್ನು. ಪೆನ್ನ? ಯಾವ ಪೆನ್ನಯ್ಯ? ನಂದು ನನಗಾಗಿದೆ, ನಿಂದು ನಿನಗಾಗಿದೆಯಾ? ಪೆನ್ ಅಂತ ಪೆನ್ನು, ಸೀಮೆಯಲ್ಲಿ ಪೆನ್. ಮಗನ ಪೆನ್ ಏನಯ್ಯ ನಿಂದು? ಅದು ನನ್ನ ಹೆಂಡತಿಗೋಸ್ಕರ ಇಟ್ಕೊಂಡಿದ್ ಪೆನ್ನು ಸರ್. ನಾನೇನಯ್ಯ ಮಾಡ್ಲಿ? ನಾನು ನನ್ನ ಮೊದಲನೇ ಕವನ ಬರ್ದಾಗ ಅವಳು ನನಗೆ ಗಿಫ್ಟ್ ಕೊಟ್ಟಿದ್ದು. ಓಹೋ, ಇವನೇನ್ ಕವಿಪುಂಗ ತುಂಡು. ಹಾಗೆ ಪೆನ್ ಇಲ್ದೆ ಮನೆಗೆ ಹೋದ್ರೆ ಮೂಳೆ ಮುರಿದಾಗ್ ಬಿಡ್ತಾಳೆ ಸರ್. ಡಿನ್ನರ್ ಇರಲ್ಲ. ಕೊಡಿ ಸರ್ ಪೆನ್ನು. ನಿನ್ಗೇನ್ ಪೆನ್ ತಾನೇ ಬೇಕು? ಪೆನ್ ತಾನೇ ಬೇಕು? ಫಾಲೋ ಮೀ. ಸರ್ ಪೆನ್ ಕೊಡಿ ಸರ್. ಸರ್ ಪೆನ್ ಕೊಡಿ ಸರ್. ಫಾಲೋ ಮೀ. ರೈಟ್ ರೈಟ್. ಸರ್ ಪೆನ್ನು. సార్ ఆఫీస్ బాత్రూమ్ కడిగి చాలా దినాలు అయిపోయింది. అది ఎంత గబ్బు కొడుతుందో ఏమో. నేను పోతాను స్వామి. ಅಯ್ಯೋ 4 ದಿನ ಅಂತ ಬಂದ್ವಿ, 10 ದಿನ ಆಗೋಯ್ತು. ಈಗ ಹೇಳ್ತೀನಿ ಅಂತ ನೀವು ಅಪಾರ್ಥ ಮಾಡ್ಕೋಬೇಡಿ. ನಾವ್ ಇಷ್ಟ ದಿವಸ ಕೆಲಸಕ್ಕೆ ರಜಾ ಹಾಕ್ಬಿಟ್ಟಿದೀವಲ್ಲ, ಬಾಸ್ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರೆ? ತೆಗೆದು ಕೊಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗಿ ಮಕ ಹಸಿಟ್ ಆಗ್ಬಿಡ್ಬೇಕು. ಬಾಸ್ ಇಲ್ಲೇ ಇಲ್ವಾ? ಅದೇನ್ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಅದು ಸರಿನೇ. ಏನೇ ಆದ್ರೂ ಹಳ್ಳಿಲಿ ಇಷ್ಟೊಂದ್ ದಿನ ಬೇಜಾರಾಯ್ತು ಹೋರಪ್ಪ. ಹಾ ಬೇಜಾರ್ ಮಾಡ್ಕೋಬೇಡಿ. ಇನ್ 3 ದಿನ ಅಷ್ಟೇ. ನೋಡಿ, ನಾನು ಕುನಾಬು ಪುರೋಹಿತ ಹತ್ರ ಹೋಗಿದ್ವಿ. ಇನ್ 2 ದಿವಸದಲ್ಲೇ ರಾಧಂಗೂ ಕೃಷ್ಣನ್ಗೂ ಮದುವೆ. ನಾಡಿದ್ದು ಮದುವೆ ಇರೋದ್ರಿಂದ ನಾಡೇನೆ ಎಣ್ಣೆ ಶಾಸ್ತ್ರ. ಓಕೆ. ನಾಡಿದ್ದು ಕೃಷ್ಣನ್ ಮದುವೆ, ಅವನ್ಗೆ ಅವತ್ತೇ ಫಸ್ಟ್ ನೈಟು. ನನಗೆ ಈಗ ನೈಟು ಅಂದ್ರೆ ಈಗಲೇ ಫಸ್ಟ್ ನೈಟು. ನೈಟ್ ಆಗ್ಲಿ ಇರ್ರಿ. ಅಯ್ಯೋ, ನಮ್ಗೆ ನೈಟ್ ಅಲ್ಲ,
ಇದೇನೇ ಫಸ್ಟ್ ನೈಟು ಹೋಯ್ತು ಸಾಯ್ತ ನಿಮ್ ಕೃಷ್ಣಾಗ ಬರ್ತಾಯ ಎಲ್ಲ ನನ್ ಮೇಲೆ ಈ ಜನ್ಮದಲ್ಲಿ ನಂಗೆ ಫಸ್ಟ್ ನೈಟ್ ಇಲ್ಲ ಕೃಷ್ಣ ನನ್ ಭಾಗ್ಯ ಎಲ್ಲೇ ನಿನ್ ಭಾಗ್ಯ ಲೇಡೀಸ್ ವಾರ್ಡ್ ನಲ್ಲಿ ಸೊಂಟಕ್ಕೆ ಪಟ್ಟಿ ಕಟ್ಕೊಂಡು ಮಲಗಿದಾಳೆ ಕಮಂಗಿ ನನ್ ಮಗನೇ ಮಂಚ ಮುರಿಯೋ ತರ ಎಗ್ರಕ್ ಹೋಗಿದ್ಯಲ್ಲ ಅದೇನಾಯ್ತು ಅಂದ್ರೆ ಮಾತಾಡ್ಬೇಡ ಎಷ್ಟ್ ತಗೋ ನಾಳೆ ಬಂದ್ ನೋಡ್ತೀನಿ ಇಲ್ಲೂ ಮಂಚ ಇದೆ ಎಗ್ರಕ್ ಹೋಗ್ಬೇಡ ಮಾತಾಡು ನನ್ ಬಾಧೆ ನನಗೆ ಇವನ್ ಬೇರೆ ಪೆನ್ನು ಇಲ್ಲೂ ಬಂದ ಸರ್ ಸರ್ ಇವನು ಬೇರೆ ಒಂದು ఈ పులి వేషం వేస్తా ఉన్నాడా ఉండవయ్యా అటు కుస్తీ చేస్తావా రా ఇప్పుడు రాయా నీ చెయ్యి నా దగ్గర వస్తావా దెబ్బలాటికి చీప్ తిప్పు కొట్టానంటే ఎలా ఉంటుంది ಮದ್ವೆ ಅವ್ರಿಗೆ ಮಾಂಗಲ್ಯಧಾರಣ ಸುಪ್ರತಿಷ್ಠಿತಮಸ್ತು ಶುಭಮಸ್ತು. ಓ ಬಂಗಾರಮ್ಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ನನ್ ಪೆನ್ನು ಪೆನ್ನ ಅಯ್ಯೋ ನನ್ ಮಗನೇ ಊರೇ ಹತ್ಕೊಂಡು ಉರಿತಾ ಇದ್ರೆ ಮುತ್ತಿ ಕುಂಸ ಹುಡ್ತಿದ್ದಂತೆ. ಅಂತೂ ನಮ್ಮ ರಾಧಾಕೃಷ್ಣರ ಗಲಾಟೆ ಮದುವೆ ಮುಗಿತು. ಅದಾಗೆ ಟೆನ್ನಿಸ್ ಅಲ್ಲಿ. For more updates, like, comment, subscribe to our channel.